ವೀಕ್ಷಕರಿಗೆ ನಮಸ್ಕಾರ. ನನ್ನ ಹೆಸರು ದೊಡ್ಡಣ್ಣ ಅಂತೇಳಿ, ಕೆಬ್ಬೆದೊಡ್ಡಿ, ಆರೋಹಳ್ಳಿ ಹೋಬಳಿ ಮತ್ತು ತಾಲೂಕು, ರಾಮನಗರ ಜಿಲ್ಲೆ. ನಮ್ಮ ವೀಕ್ಷಕರಿಗೆ ನಮ್ಮ ತೋಟದ ಒಂದು ಪರಿಚಯ ಮಾಡಿಸ್ಕೊಡ್ತೀನಿ. ಬನ್ನಿ ನೋಡೋಣ. ನಮ್ಮ ತೋಟ ನೋಡೋಣ ಬನ್ನಿ ಅಂತ ಹೇಳಿದ್ದೀನಿ. ಆದರೆ ಮೊದಲಿಗೆ ನಮ್ಮ ತೋಟ ನೋಡೋ ಅಂಥದ್ದು ಜಾಗ ಅಲ್ಲ ಇದು. ಏನಕ್ಕೂ ಬೇಡದಿರೋ ಅಂಥದ್ದು ಒಂದು ಜಾಗ ಇದು. ಅಂಥ ಜಾಗನ ತುಂಬ ವರ್ಷಗಳು 36 ವರ್ಷ ಆಗಿದೆ ಈ ಜಾಗ ನಾವು ಒಂದು ಹಂತಕ್ಕೆ ತಂದು ನಿಲ್ಲಿಸ್ಬೇಕಂದ್ರೆ ನಮ್ಮ ಶ್ರಮದಿಂದ. ಇಂಥದ್ದೊಂದು ಸೃಷ್ಟಿ ಮಾಡಬೇಕಂದ್ರೆ ನಮ್ಮಲ್ಲಿರೋ ಅಂಥ ಅಂತರಾಳದಲ್ಲಿರೋ ವಿಚಾರಗಳು ಮತ್ತು ಜೀವನದ ಶೈಲಿಗಳು, ನಾವು ಈ ಥರ ಬದುಕಬೇಕು ಅನ್ನೋ ಕನಸುಗಳು ಇದೆಲ್ಲ ಸೇರಿಕೊಂಡು ಈ ತೋಟ ನಾವು ಮಾಡಿದ್ದೀವಿ. ಈಗ ಬೇಸಿಗೆ ಆಗಿರೋ ದೇಶದಿಂದ, ಮಳೆ ಇಲ್ಲದಿರೋ ದೇಶದಿಂದ ಸ್ವಲ್ಪ ನಿಮಗೆ ಒಂದು ಅರ್ಧ ಕಮ್ಮಿ ಕಾಣಿಸ್ಬೋದು. ನಿಮಗೆ ಒಳ್ಳೆ ಮಳೆ ಇರುವಾಗ ನಮ್ಮ ತೋಟ ನೋಡೋಕ್ಕೆ ಒಂದು ಚೆನ್ನಾಗಿರ್ತದೆ. ನಮ್ಮದು ಅಂತ ಹೇಳ್ಕೊಳ್ಳೋದು ಏನಿಲ್ಲ. ಅದು ಪ್ರತಿಯೊಬ್ಬರು ಮಾಡಬೇಕಾಗಿರೋದು ಇಂಥದ್ದೊಂದು ಕಾರ್ಯನ. ಏನು ಕಾರ್ಯ ಅಂದರೆ, ನಾವು ನಮ್ಮ ಭೂಮಿ ಒಳಗಡೆ 36 ವರ್ಷದಿಂದ ರಾಸಾಯನಿಕ ಕ್ರಿಮಿನಾಶಕ ಇಲ್ದಿರನೇ ಒಂದು ಭೂಮಿಗೆ ಜೀವ ತುಂಬಿಸ್ಕೊಂಡು ನಾವು ಆರೋಗ್ಯವಾಗಿ ಜೀವನ ಮಾಡಿಕೊಂಡು ನೆಮ್ಮದಿಯಿಂದ ಜೀವನ ಮಾಡಿಕೊಂಡು ಇಂಥದ್ದೆಲ್ಲ ಒಂದು ಮರ ಗಿಡಗಳು, ಹಕ್ಕಿ ಪಕ್ಷಿಗಳು, ಪ್ರಾಣಿ ಪಕ್ಷಿಗಳಿಗೋಸ್ಕರನೇ ಅರ್ಧ ಎಕರೆ ಭೂಮಿ ಬಿಟ್ಟು, ಮತ್ತು ಜಲಚರ ಮೀನುಗಳು, ಅವು ಏಡಿ ಕಪ್ಪೆಗಳಿಗೆಲ್ಲ ಅವಕ್ಕೂ ಒಂದು ಅರ್ಧ ಎಕರೆ ಜಾಗ ಕೊಟ್ಟು, ಮತ್ತು ಮಣ್ಣಿಗೆ ನಾವು ಯಾವುದೇ ವಿಷ ತುಂಬಿದಿರ ತುಂಬ ರುಚಿಕರವಾದ ಹಣ್ಣು, ಕಾಯಿ, ಪಲ್ಯಗಳು ಮತ್ತು ಧಾನ್ಯಗಳೆಲ್ಲ ಬೆಳ್ಕೊಂಡು ನಾವು ತಿಂತ ಒಂದು ಆಸ್ಪತ್ರೆ ಮುಖನೂ ಕೂಡ ಆ ಕಡೆ ನೋಡ್ದಿರ ಜೀವನ ಮಾಡಿಕೊಂಡು ನಾವು ಬಂದಿದ್ದೀವಿ. ಇದನ್ನು ನಾವು ಇವಾಗೆಲ್ಲ ತೋರಿಸ್ತೀವಿ. ಹೇಗೆ ಕಟ್ಟೆ ಏನು ಮತ್ತು ಇಲ್ಲಿ ನಮ್ಮ ತೋಟ ಏನು ಅನ್ನೋದೆಲ್ಲ ಈಗ ನಾವು ತೋರಿಸ್ಕೊಡ್ತೀವಿ. 4 ವರ್ಷದ ಬಾಳೆ ಇದು. ತುಂಬ ಅಂತರವಾಗಿ ಹಾಕಿರೋ ದಿಸೆಯಿಂದ ಇಲ್ಲಿವರೆಗೂ ತುಂಬ ಬಾಳೆಗೊನೆ ಕೊಡ್ತಾನೆ ಇದೆ. ನಾವು ಈ ಬಾಳೆಗೆ ಯಾವುದೇ ಖರ್ಚುಗಳು ಮೊದಲನೇ ವರ್ಷದಲ್ಲಿ ಸ್ವಲ್ಪ ಬಿಟ್ಟರೆ ಆಮೇಲೆ ಇದಕ್ಕೆ ಯಾವುದೇ ಖರ್ಚುಗಳಿಲ್ಲ. ಈ ಬಾಳೆಗೊನೆ ಬಗ್ಗೆ ಒಂದು ಸ್ವಲ್ಪ ನೋಡಿ. ನಮ್ಮ ಎಲ್ಲ ಇಡೀ ಭೂಮಂಡಲಕ್ಕೆ ಹೇಳಬೇಕಂದ್ರೆ, ಬಾಳೆ ಬೆಳಿಬೇಕಂದ್ರೆ ಏನು ಮಾಡ್ತಾರೆ ಅಂದರೆ, ಅಪಾರ ಪ್ರಮಾಣದ ರಾಸಾಯನಿಕ ಕ್ರಿಮಿನಾಶಕಗಳು ಮತ್ತು ಒಂದು ಸತ್ತೆಗೆ ಕೀಳಬೇಕಂದ್ರೆ ರೋಂಡಪ್ಗಳು ಬಳಸಿ, ಮತ್ತು ಇದನ್ನು ಹಣ್ಣು ಮಾಡಬೇಕು ಆದರೂ ಅಷ್ಟೇ ಅದಕ್ಕೆ ಒಂದು ಕಾರ್ಬರೈಡು ಮತ್ತು ವಿಷಗಳು ಹಾಕಿ ಹಣ್ಣು ಕೂಡ ಮಾಡ್ತಾರೆ. ಆದರೆ ಈ ಬಾಳೆ ಬಗ್ಗೆ ನಿಮಗೋಸಿ ಹೇಳ್ತೀನಿ. ನಾವು ಚಿಕ್ಕ ಪ್ರಮಾಣದಲ್ಲೇ ಬಾಳೆ ಬೆಳೀತಾ ಇರ್ಬೋದು. ಆದರೆ ನೀವು ದೊಡ್ಡ ಪ್ರಮಾಣ ಬೆಳೆಯೋರು ಕೂಡ ನೀವು ಬಾಳೆ ಬೆಳಿಬೋದು. ಎಷ್ಟು ಈಸಿ ಬಾಳೆ ಬೆಳೆಯೋದು ಅಂದರೆ ಹೇಳೋಕ್ಕೆ ಅಸಾಧ್ಯವಾದ ಈಸಿ. ಮೊದಲು ಮಾತ್ರ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆಂದರೆ ಸ್ವಲ್ಪ ಒಂದು ಗುಂಡಿ ಮಾಡಬೇಕು. ಇಲ್ಲಿ ನಾವು ಗುಂಡಿ ಮಾಡಿದ್ದೀವಿ. ಒಂದು 10 ಅಡಿಗೆ ಒಂದು ಗುಂಡಿ ಮಾಡಿ, ಆ ಗುಂಡಿ ಒಳಗಡೆ ಏನೇನು ವೇಸ್ಟ್ ಸಿಗ್ತದೋ, ತೋಟದಲ್ಲಿ ಸಿಕ್ಕೋತಕ್ಕಂಥ ವೇಸ್ಟ್ ಇರ್ಬೋದು, ಮತ್ತು ಆ ರೋಡ್ನ ಬದಿಗಳಲ್ಲಿ ಇಟ್ಟಿರೋ ಗಿಡಗಳು ಗೆಂಡೆಗಳಿರ್ಬೋದು, ಅದೆಲ್ಲ ತೊಗೊಂಬಂದು ಒಂದು ತಿಪ್ಪೆ ಥರ ಮಾಡಿಬಿಟ್ಟು ಒಂದು ಸತಿ ತುಂಬಿಡೋದು. ವೇಸ್ಟ್ಗಳೆಲ್ಲ ಗಿಡ ಏನು ನಿಮ್ಮ ತೆವರಿಗಳಿರೋದು ಏನೇನು ಗಿಡಗಳಿರ್ತಾವೋ ವೇಸ್ಟ್ ಗಿಡಗಳೆಲ್ಲ ತೊಗೊಬಂದು ಅದನ್ನ ಬೆಂಕಿಕ್ಕಿ ನಾಶ ಮಾಡೋದಕ್ಕಿಂತ ತೊಗೊಂಡು ಬಂದು ನೋಡಿ, ಈ ಥರ ಗುಂಡಿ ಒಳಗಡೆ ಹಾಕ್ಬಿಟ್ಟು ಅದನ್ನೆಲ್ಲ ಹಾಕ್ಬಿಟ್ಟು ಸುತ್ತ ಬಾಳೆ ಹಾಕ್ಬಿಟ್ಟು ಸಾಕು ಗುಂಡಿ ಪಕ್ಕದಲ್ಲಿ. ಇದು 4 ವರ್ಷದ ಬಾಳೆ ಇಲ್ಲಿರೋದು. ನೋಡಿ ನಾವು ಬಾಳೆ ಬೆಳೆಯೋ ವಿಧಾನ ಹೆಂಗಿರ್ತದೆ ಅಂತ ನೋಡಿ. 4 ವರ್ಷದಿಂದನೂ ಕೂಡ ಒಂದೇ ಒಂದು ಇಡೀ ದನಿನ ಗೊಬ್ಬರನೂ ಕೂಡ ತಂದು ಹಾಕ್ತೀರಾ. ಆವತ್ತಿನ ದಿನವರೆಗೂ ನಾವು ಏನೇ ಒಂದು ಗಿಡ ಗೆಂಡೆನುಗಳು ತಂದು ಹಾಕ್ತೀರಾ. ಇಲ್ಲಿ ಗೊನೆ ಕಟ್ಕೊಳ್ಳೋದು. ಗೊನೆ ಕಟ್ಕೊಂಡಾದ್ಮೇಲೆ ನಾವು ಮಾಡೋದೇನಪ್ಪ ಅಂದರೆ, ತಿರ್ಗಾ ಮತ್ತೆ ಇದ್ರದ್ದು ವೇಸ್ಟ್ನ ತೆಗೆದು ಅಲ್ಲೇ ಕಟ್ ಮಾಡಾಕೋದು. ಅದೇ ಥರ ಮಾಡ್ಕೊಂಡು ಬತ್ತಾ 4 ವರ್ಷದಿಂದ ಬಾಳೆ ಗಿಡಗಳು ನಾವು ಬೇಡ ಅಂದ್ರೂ ನಮ್ಗೆ ಸಾಕಣಪ್ಪ ಹಣ್ಣುಗಳು ಏನು ಮಾರಾಟಕ್ಕೆ ನಮ್ಮ ಮನೆ ತಾವೇ ಮಾರೋರು ನಾವು. ಮಾರಕ್ಕೆ ಜಾಸ್ತಿ ಆಯ್ತದೆ ಅಂದರೂ ಕೂಡ ಬತ್ತಾನೇವೆ ಗೊನೆಗಳು. ಮತ್ತು ನೋಡಿದ್ರೆ ಅಲ್ಲಿಲ್ಲ ಹಣ್ಣುಗಳು ಯಾರನ್ನ ಬಂದವ್ರು ತಿನ್ನೋಕೆ ಕೂಡ ಹಂಗೆ ಬಿಟ್ಬಿಟ್ಟಿರ್ತೀವಿ. ಗೊನೆಗಳಲ್ಲಿ 1, 2, 3 ಹಣ್ಣಾಗೋ ಗಂಟ ಗೊನೆಗಳು ಕತ್ತರಿಸ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ತೊಗೊಂಡೋಗ್ಬಿಟ್ಟು ರಾಸಾಯನಿಕಗಳಿಗೆ ಹಚ್ತಾರೆ. ಆ 1 ದಿನ 2 ದಿನದಲ್ಲಿ ಹಣ್ಣಾಗ್ಬಿಡ್ತದೆ. ಅದನ್ನು ತಿಂದರೆ ನಮ್ಮ ಆರೋಗ್ಯನೂ ಹಣ್ಣಾಗ್ಬಿಡ್ತದೆ, ನಾವು ಹಣ್ಣಾಗ್ಬಿಡ್ತೀವಿ ಬೇಗ. ನ್ಯಾಚುರಲ್ಲಾಗಿ ಹಣ್ಣು ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಇದು ಒಂದು ಬಾಳೆಕಾಯಿನ ಇಟ್ಟರೆ, ನೀವು ಕಿತ್ತಿಟ್ಟರೆ ನೀವು 8 ದಿನ ಬೇಕು ಹಣ್ಣಾಗಬೇಕಂದ್ರೆ. ಆದರೆ ಗೊನೆಲೆ ಚೆನ್ನಾಗಿ ಬಲ್ತಿದ್ರೆ 4-5 ದಿನಕ್ಕೂ ಹಣ್ಣಾಗ್ತದೆ. ದಯವಿಟ್ಟು ಈ ಹಣ್ಣುಗಳನ್ನ ನ್ಯಾಚುರಾಗಲ್ಲಿ ಹಣ್ಣು ಮಾಡಿ
ನಮ್ಮ ದೇಶದ ಜನತೆಗೆ ನ್ಯಾಚುರಲ್ಲಾಗಿ ಕೊಟ್ಟರೆ ನೀವು, ಮತ್ತು ವಿಷಕಾರಕ ಇಲ್ದಿರ ಯಾವುದೇ ವಿಷಕಾರಕ ರಾಸಾಯನಿಕ ಇಲ್ದಿರ ಕೊಟ್ಟರೆ ಅವರ ಆರೋಗ್ಯ ತುಂಬ ಚೆನ್ನಾಗಿರ್ತದೆ, ಎಲ್ಲರ ಆರೋಗ್ಯನೂ ಚೆನ್ನಾಗಿರ್ತದೆ, ಮುಂದೆ ನಿಮ್ಮ ಪೀಳಿಗೆಗೂ ತುಂಬ ಒಳ್ಳೆಯದಾಗ್ತದೆ. ಈ ಬಾಳೆ ಬೆಳೆಯೋ ವಿಧಾನ ತುಂಬ ಈಸಿ. 1 ಎಕರೆ ಭೂಮಿ ಇರೋರು ನೀವು ಬೌಂಡ್ರಿ ಸುತ್ತ ಒಂದು ಡ್ರೈನೇಜ್ ಮಾಡಿಬಿಟ್ಟು ಕಸ ಕಡ್ಡಿಗಳು ವೇಸ್ಟ್ ತುಂಬಿ ಗೊಬ್ಬರಗಳು ತುಂಬಿ ಡ್ರೈನೇಜ್ಗೆ ಹಾಕ್ಬಿಟ್ರೆ ನೀವು ಬಾಳೆ ಗಿಡ, ನೀವು 1 ಎಕರೆ ಒಳಗಡೆ ಬೆಳೆಯುವಂಥ ಬಾಳೆ ಗಿಡ ಬರೀ ನಿಮ್ಮ ಬಾರ್ಡ್ರಲ್ಲೇ ಬಂದುಬಿಡುತ್ತೆ. ಈ ಬಾಳೆ ಬಗ್ಗೆ ನಿಮ್ಗೊಂದು ತಿಳಿಸ್ಕೊಡ್ತಾ ಇದ್ದೀನಿ. ಬಾಳೆ ತುಂಬ ಈಸಿ ಬಾಳೆ ಬೆಳೆಯೋದು. ಮಳೆ ಗಾಳಿದೊಂದು ಬಿಟ್ಟರೆ, ಗಾಳಿ ಬಡ್ದಾಗ ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ಬಾಳೆ ಈಸಿ. ಎಷ್ಟೆಷ್ಟೋ ವಿಷಯಗಳು ಹಾಕಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ಬೇಕಾದರೆ ಬಂದು ನೋಡಿ, ನಾನು ತೋರಿಸ್ಕೊಡ್ತೀನಿ. ಈ ಥರ ಮಾಡ್ಕೊಳ್ಳಿ, ಮುಂದಕ್ಕೆ ಕೇಳಿ ನನಗೆ ಅದ್ರಲ್ಲಿ ತಪ್ಪಿದರೆ. ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ನೀವು ಆದಷ್ಟು ಆರ್ಗ್ಯಾನಿಕ್ ಆಗಿ ಬೆಳೆದಿರೋ ಪದಾರ್ಥ, ವಿಷಮುಕ್ತ ಪದಾರ್ಥ ಹುಡುಕಿ ದಯವಿಟ್ಟು ಹಣ್ಣುಗಳು ತಿನ್ನಿ. ನೋಡಿ ಅಲ್ಲಿ ನಮ್ಮದು ಆಗಲೇ ಆಲ್ರೆಡಿ ನಮ್ಮದು ಅಲ್ಲಿ ಬಾಳೆ ಹಣ್ಣಾಗಿದೆ ನ್ಯಾಚುರಲ್ ಆಗಿ. ಅದ್ರ ಸ್ವೀಟೇ ಬೇರೆ, ಅದ್ರದ್ದು ಇದೇ ಬೇರೆ, ಅದ್ರದ್ದು ರುಚಿನೇ ಬೇರೆ. ಯಾವುದೇ ಹಣ್ಣಾಗಿರ್ಬೋದು, ಬಾಳೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಹಣ್ಣು, ಪ್ರತಿಯೊಂದು ತರಕಾರಿ, ಪ್ರತಿಯೊಂದು ಧಾನ್ಯಗಳು ಒರಿಜಿನಲ್ ತಿನ್ನೋಕ್ಕೆ ಶುರು ಮಾಡಿದ್ರಿ ಅಂದರೆ ನಿಮ್ಮ ಆರೋಗ್ಯನೂ ಒರಿಜಿನಲ್ ಆಗಕ್ಕೆ ಶುರುವಾಗ್ತದೆ. ಬಾಳೆಗೊನೆಗಳಲ್ಲಿ ನೋಡಿ ಈ ಥರ ಹಣ್ಣುಗಳು ಒಂದೊಂದು ಹಣ್ಣು ಆಗಬೇಕು, 1, 2, 3 ಹಣ್ಣಾದರೆ ಕಾಯಿ ಚೆನ್ನಾಗಿ ಬಲ್ತಿದೆ ಅಂತ. ಆ ಬಲ್ತಿದಾಗ ಬೇಕಾದ್ರೆ ಗೊನೆಲಿ ಬೇಕಂದರೆ ಗೊನೆಲೂ ಕೂಡ 1 ಚಿಪ್ 2 ಚಿಪ್ ಹಣ್ಣುಗಳು ಮಾಡ್ಬೋದು. ಇದು ಹಣ್ಣಾಗ್ತಾ ಇದೆ ಆಲ್ರೆಡಿ. ಈ ಕಾಯಿ ಒಂದು ಹಣ್ಣು ಆಗ್ತದೆ. ಹೀಗೆ ಹಾಗೆ ಸ್ವಲ್ಪ ಹಣ್ಣಾಗಕ್ಕೆ ಶುರುವಾಗ್ತವೆ. ಹಣ್ಣಾದಾಗ ಬಲ್ಕೆ ಇರೋವಂಥದ್ದು ಹಣ್ಣಾದ್ಮೇಲೆ ಇಲ್ಲಿ ಹಣ್ಣಾದನ್ನ ನಾವು ಉಪಯೋಗಿಸೋಕೆ ಶುರು ಮಾಡಿದ್ರೆ ಆರೋಗ್ಯದಲ್ಲಿ ಏನೂ ತೊಂದರೆ, ಇನ್ನೂ ಆರೋಗ್ಯ ಹೆಚ್ಚುತ್ತದೆ. ಇಲ್ಲಿ ನೋಡಿ ಹಣ್ಣುಗಳು ನೋಡಿ ಹಾಗೆ ಹಣ್ಣು ಆಗ್ತದೆ ಅಂತ. ಇಲ್ಲಿಂದ ಬಂದಿದ್ದೀವಿ ಹಣ್ಣು ಕಟ್ ಮಾಡ್ಕೊಂಡು ತಿನ್ಕೊಂಡು ಯಾರೇ ಬಂದರೂ ತಿಂತವೆ ನೋಡಿ. ಅಕ್ಕಿ ಪಕ್ಷಿಗಳು ತಿಂತವೆ, ಎಲ್ಲ ತಿಂತವೆ ನೋಡಿ, ಹಿಂಗೆ ತಿಂತವೆ. ತಿನ್ನಲಿ, ಎಲ್ಲನೂ ನಮಗೆ ಸೇರಬೇಕಾದ್ದೇನಿಲ್ಲ. ಪ್ರತಿಯೊಂದು ಈ ಭೂಮಿನಲ್ಲಿ ಎಲ್ಲರಿಗೂ ಹಕ್ಕುಂಟು ನೋಡಿ. ನಾವು ತಿನ್ನೋಣ, ಅಕ್ಕಿ ಪಕ್ಷಿ ತಿನ್ನೋಣ, ಎಲ್ಲ ತಿನ್ನೋಣ. ಇದು ನ್ಯಾಚುರಲ್ ಹಣ್ಣು, ತುಂಬ ಸ್ವೀಟು, ತುಂಬ ಆರೋಗ್ಯಕರ. ಇದನ್ನು ದಯವಿಟ್ಟು ಎಲ್ಲರೂ ಮಾಡ್ಕೊಂಡಾಗ ದೇಶದ ಜನಕ್ಕೆ ಒಳ್ಳೆ ಸಂದೇಶ ಕಳಿಸ್ದಂಗೆ ಹೋಯ್ತದೆ, ಒಳ್ಳೆ ಆರೋಗ್ಯನೂ ಕಾಪಾಡ್ದಂಗೆ ಆಯ್ತದೆ. ಮದುವೆಗೆ ಮುಂಚೆನೆ ಜಪಾನ್ ಫುಕುವೋಕ ಅವರ ಪುಸ್ತಕ ಓದಿ ಆವಾಗಿಂದನೇ ಕೂಡ ನಾನು ರಾಸಾಯನಿಕ ಮುಕ್ತ, ಕ್ರಿಮಿನಾಶಕ ಮುಕ್ತ ಮಾಡಿದವನು. ನಮ್ಮ ಸುತ್ತಲ್ಲಿ ನಾನೇ ಫಸ್ಟ್ಗೆ ಇಲ್ಲಿ. ಆದರೆ ಯಾವುದೇ ಒಂದು ತೋರ್ಪಡಿಕೆ ಇರಲಿಲ್ಲ, ಯಾವುದೇ ಒಂದು ಯೂಟ್ಯೂಬ್ಗಳು ಅವಾಗ ಇರಲಿಲ್ಲ. ಏನು ನಮ್ಮ ಪಾಡು ನಮ್ಮ ಭೂಮಿ ತಾಯಿನ ನಮ್ಮ ತಾಯಿ ಥರ ನೋಡ್ಕೋಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಭೂಮಿನ. ನಮ್ಮದವ್ರಿಗೆ ಇವಾಗ ತಾಯಿ ಹೆಂಗೆ ತನ್ನ ಮಕ್ಕಳನ್ನ ಸಾಕ್ತದೆ, ಭೂಮಿ ತಾಯಿಯು ಹಂಗೇನೆ ಜೀವರಾಶಿಗಳನ್ನ ಸಾಕ್ತದೆ ಮಣ್ಣು ಚೆನ್ನಾಗಿದ್ರೆ. ರೈತರುಗಳು ಯಾವಾಗೂ ಅಷ್ಟೇ ಆರ್ಗ್ಯಾನಿಕ್ ಆಗಿ ಬೆಳಿಬೇಕು ಅನ್ನೋದು ಮನಸ್ಸಲ್ಲಿ ಬರಲಿ. ಲಾಸ್ ಏನಾಗಲ್ಲ, ಸುಮ್ಮನೆ ಹೇಳ್ಬೋದು ಅಷ್ಟೇ. ಬಾಳೆ ಮರ ಗಿಡಗಳಿಗೆ, ನೀವು ಮಾವಿನ ಗಿಡಕ್ಕೆ ಯಾವ ರಾಸಾಯನಿಕ ಹಾಕ್ಬೇಕು? ಏನೂ ಹಾಕ್ಬೇಕಾಗಿಲ್ಲ. ಮಾವಿನ ಗಿಡದಲ್ಲಿ ಒಳ್ಳೆ ಫಸಲೇ ಬರ್ತದೆ. ಮತ್ತು ಬಾಳೆಗೆ ನಾವು ಮಾಡ್ದಂಗೆ ಮಾಡಿದ್ರೆ ಬಾಳೆಗೂ ನೀವೇನು ಮಾಡೋಂಗಿಲ್ಲ. ಭತ್ತ ಬೆಳಿಬೇಕಂದ್ರೆ ಈಗ ಇಲ್ಲ ಪಾಪ, ಅದನ್ನ ನೋಡೋಕ್ಕಾಗಲ್ಲ. ಭತ್ತ ಬೆಳಿಬೇಕಾದ್ರೆ ನಾನೇನು ಹೇಳ್ತೀನಿ ಅಂದರೆ, ಇವಾಗ ಮಳೆ ಮಾರ್ಚು ಏಪ್ರಿಲಲ್ಲಿ ಬರಬೇಕಾಯ್ತು. ಮೇ ತಿಂಗಳಲ್ಲಿ ಒಂದು ಸ್ವಲ್ಪ ಮಳೆ ಬಂದಿದೆ. ಮಾರ್ಚಲ್ಲಿ ಏಪ್ರಿಲಲ್ಲಿ ಬಂದರೆ ಮಳೆ, ಆ ಟೈಮಲ್ಲಿ ನಾವು ಮುಂಗಾರು ಮಳೆ ಬಿದ್ದ ತಕ್ಷಣವೇ ಸೆಣಬು ಉರುಳಿನ ನೀವು ಚೆಲ್ಕೊಂಡ್ಬಿಟ್ರೆ, ಕೆಲವು ಕಡೆ ಒಂದೊಂದು ಭಾಷೆ ಚೇಂಜ್ ಇರ್ಬೋದೇನೋ, ಸೆಣಬು ಮತ್ತು ಹುರುಳಿಕಾಳು ಆ ಎರಡೂ ಸೇರಿಸಿ ಚೆಲ್ಬಿಟ್ಟು ಉಳುಮೆ ಮಾಡಿಬಿಟ್ರೆ ಅದು ಒಂದು ಆಳುದ್ದ, ಒಂದು 6 ಅಡಿ 7 ಅಡಿವರೆಗೂ ಬೆಳೀತದೆ. ಅದನ್ನೇ ನೀವು ರೋಟ್ರಿ ಒಳಗಡೆ ಎಲ್ಲ ಕಟ್ ಮಾಡಿ ಅದಕ್ಕೆ ನೀರು ಬಿಟ್ಬಿಟ್ಟು ಮಾಗಿಸ್ಬಿಟ್ರೆ 15-20 ದಿನ ನಿಮ್ಗೆ ಒಳ್ಳೆ ಗೊಬ್ಬರ. ನೀವು ಯಾವುದೇ ರಾಸಾಯನಿಕನೂ ಬೇಕಿಲ್ಲ, ಯಾವ ದನನ ಗೊಬ್ಬರನೂ ಬೇಕಿಲ್ಲ. ನಾನು ಬೆಳೀತಾ ಇರೋದು ಹಂಗೇನೆ, ಒಳ್ಳೆ ಭರ್ಜರಿ ಬೆಳೆ. ಅಂಥದ್ದೇನು ಯಾವ ಬೆಳೆ ನಾವು ಮಾಡ್ತಾ ಇದ್ದೀವಿ ಅಂದರೆ, ಭತ್ತ ಮಾಡ್ತಾ ಇದ್ದೀವಿ ಅಂದರೆ ರತ್ನಚೂಡಿ ಭತ್ತ, ನಾಟಿ ಭತ್ತ. ಒಂದು 20 ವರ್ಷದಿಂದ ನನ್ನ ಹತ್ರನೇ ಇದೆ ಭತ್ತ. ಬಲೆ ರುಚಿಯಾದನ್ನ, ಏಕೆಂದರೆ ಆ ಅನ್ನ ತಿಂದವರು ಬೇರೆ ಯಾವ ಬುಲೆಟ್ ರೈಸ್ ಆಗಿರ್ಬೋದು ಇನ್ನೊಂದು ಯಾರು ತಿನ್ನೋಕೆ ಮನ್ಸು ಬರೋದೇ ಇಲ್ಲ. ಅಂಥದ್ದೊಂದು ನಾವು ಮಾಡ್ಕೋಬೋದು. ನಾವು ಯಾವುದೇ ರಾಸಾಯನಿಕ ಇಲ್ದಿರೇ ಸುಮಾರು 4 ಅಡಿ 5 ಅಡಿ ಭತ್ತ ಬೇಕಾದ್ರೆ ಬೆಳೀತದೆ ಅದು. ಯಾಕೆಂದರೆ ಇದು ಸೆಣಬು ಉರುಳಿ ಏನು ಮಾಡ್ತದೆ, ಒಳ್ಳೆ ಗೊಬ್ಬರ ಆಗೋಗ್ತದೆ ನಾವು ಕಲಿಸಿದಾಗ. ಅದಕ್ಕೆ ಎರೆಹುಳುಗಳು, ತುಂಬ ಎರೆಹುಳುಗಳು ಬರ್ತವೆ. ಎರೆಹುಳುಗಳು ಬಂದಾಗ ಅವೇನೇ ಅವು ಎರೆಹುಳ ಕಕ್ಕ ಮಾಡಿದಾಗ ಅವು ಇದು ಬೇರು ಇವಕ್ಕೆ ಹೋದಾಗ ಇದು ಭತ್ತ ತುಂಬ ಸದೃಢವಾಗಿ ಬೆಳೀತದೆ. ಈ ಥರ ಮಾಡ್ಕೊಂಡ್ರೆ ನಾವು ಬಂಗಾರದ ಬೆಳೆ ಮಾಡ್ಕೊಂಡ್ರೆ ಚೆನ್ನಾಗಿರ್ಬೋದು. ನಮ್ಮ ರೈತರು ಮನೆಗಳಿಗೆ ಫಸ್ಟ್ ಬೆಳ್ಕೊಂಡು ನೋಡಬೇಕಂದ್ರೆ ಸೆಣಬು ಉರುಳಿ ಚೆಲ್ಲಿ, ದನಗಳು ಯಾವುದು ಬಿಡಬೇಡಿ ಒಳಗಡೆ. ಅದು ಬೆಳೆದ ಮೇಲೆ ನೀವು ಇದನ್ನ ಅದೇ ಮಲ್ಚಿಂಗ್ ಮಾಡಿದಾಗ ನಿಮ್ಗೆ ಇದು ಬರ್ತದೆ. ಮತ್ತು ಈ ಬಾಳೆದು ಫಸ್ಟ್ ಒಂದು ಸ್ವಲ್ಪ ಜೀವಾಮೃತ ಅದೆಲ್ಲ ನಾವು ಬಳಸಿರ್ತೀವಿ. ಆಮೇಲೆ ಅದು ತರಗು ಅದ್ರ ಕಂಗಳೆಲ್ಲ ಕುಯ್ದು ಆಗ್ತಾ ಎರೆಹುಳುಗಳು ಜಾಸ್ತಿ ಆಯ್ತವೆ. ಬಾಳೆ ತುಂಬ ಚೆನ್ನಾಗಿ ನೋಡಿ, ಇಂಥ ಬೇಸಿಗೆ ಒಳ್ಳೆ ಗ್ರೀನಾಗೆ ಒಳ್ಳೆ ಬಾಳೆನೂ ಬಂದಿದೆ. ನಮ್ಮದು ತುಂಬ ಬಾಳೆ ಬರ್ತು.
ಈಗ ಹೊಸ ಬಾಳೆನೂ ಹಾಕಿದ್ದೀನಿ, ಅದನ್ನು ತೋರಿಸ್ತೀನಿ. ಹಳೆ ಬಾಳೆ 6-8 ವರ್ಷದ ಬಾಳೆನೂ ಇದೆ, ಅದು ತೋರಿಸ್ತೀನಿ. ನೋಡಿ, ಇದು ಚಂದ್ರ ಬಾಳೆ. ತುಂಬ ಹಣ್ಣು. ಇದು ಆರ್ಗ್ಯಾನಿಕಲ್ಲಿ 120-130 ರೂಪಾಯಿ ಗಂಟ ರೇಟ್ ಇರ್ತದೆ. ಇದು ಒಳ್ಳೆ ಬಾಳೆನೆ. ಈಗ ಮೊದಲನೇ ಬೆಳೆ ಆಗಿದೆ, ಬಂದಿದೆ. ತಿರ್ಗಿ 2ನೇ ಬೆಳೆಗೆ ಇದು ಬರ್ತಾ ಇದೆ. ಇದೆಷ್ಟೇ 2 ವರ್ಷ ಬರ್ತದಷ್ಟೇ. ನೀವು ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಕೂಡ ಬೇರೆ ಚೇಂಜ್ ಮಾಡಲೇಬೇಕು ಈ ಚಂದ್ರ ಬಾಳೆನ. ಇದು ಒಳ್ಳೆ ರುಚಿಕರವಾದ ಹಣ್ಣು, ಕೆಂಪು ರೆಡ್ ಇರ್ತದೆ ಹಣ್ಣು. ಇದು ಒಳ್ಳೆ ಬಾಳೆನೆ, ಒಳ್ಳೆ ರೇಟು ಸಿಗುತ್ತೆ. ಒಂದು ಗೊನೆ ಒಳಗಡೆ 2000-3000 ರೂಪಾಯಿ ಗಂಟ ಆಯ್ತದೆ ಚೆನ್ನಾಗಿ ಬೆಳೆದ್ರೆ, ಅಷ್ಟು ರೇಟ್ ಇರ್ತದೆ ಇದು. ಈ ಬಾಳೆ 5 ತಿಂಗಳ ಬಾಳೆ ಇದು. ಆದರೆ ರಾಸಾಯನಿಕ ಮುಕ್ತವಾಗಿ 20 ಅಡಿ ಅಂತರ ಕೊಟ್ಟಿದ್ದೀವಿ. ಇದು 20 ಅಡಿ ಅಂತರದಲ್ಲಿರೋದು. ನೋಡಿ, ರಾಸಾಯನಿಕ ಮುಕ್ತವಾಗಿ ಎಷ್ಟು ಗ್ರೀನ್ ಆಗದೆ, ಎಷ್ಟು ಚೆನ್ನಾಗಿದೆ. ಮೊದಲು ಒಂದು ಟ್ರಂಚ್ ಮಾಡಿರ್ತೀವಿ. ಟ್ರಂಚ್ ಮಾಡಿದ್ಮೇಲೆ ಏನು ಮಾಡ್ತೀವಿ ಅಂದರೆ, ನೋಡಿ ಇಲ್ಲಿ ತರ್ಗಿರ್ಬೋದು. ನೋಡಿ, ತರ್ಗಳು ಎಲ್ಲೇ ಸಿಕ್ಕಿದ್ರು ತರ್ಗಳು ತರ್ತೀವಿ. ಹೊಂಗೆ ತರ್ಗಿರ್ಬೋದು, ಬೇರೆ ಯಾವುದೇ ತರ್ಗಿರ್ಬೋದು, ಒಂದು ವೇಸ್ಟ್ ಇರ್ಬೋದು. ಯಾವುದೇ ಒಂದು ವೇಸ್ಟ್ ಸಿಕ್ಕಿದ್ರು ಕೂಡ, ಒಂದು ಗಿಡನೂ ಕೂಡ ಕಿತ್ತರೆ ನಾವು ಇಲ್ಲೇ ಹಾಕ್ತೀವಿ. ನೋಡಿ, ಇಲ್ಲಿ ಈ ಥರ ನೋಡಿ, ನೋಡಿ ಇಲ್ಲಿ ಒಂದು ಗಿಡ ಕಿತ್ತರೂ ಕೂಡ ಇಲ್ಲೇ ಹಾಕ್ತೀವಿ. ಇಲ್ಲೇ ಗೊಬ್ಬರ ಹಾಕಬೇಕು. ಇದ್ರ ಲೈನಲ್ಲಿ ಫಸ್ಟು ಟೊಮಟೊ ಹಾಕಿದ್ದು ಹಣ್ಣೆಲ್ಲ ಬಂದಾಗದೆ, ಇದು ಕೂಡ ಇಲ್ಲಿ ಕಿತ್ತು ಇಲ್ಲೇ ಹಾಕ್ತೀವಿ. ಇಲ್ಲೇ ಗೊಬ್ಬರ ಹಾಕಬೇಕು. ಈ ಥರ ಮಾಡ್ತಾ 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 ಭೂಮಿಗಳು ಒಳ್ಳೆ, ನೋಡಿ ಸಣ್ಣ ಸಣ್ಣ ಹುಳುಗಳೆಲ್ಲ, ತುಂಬ ಹುಳುಗಳಿರ್ತವೆ ಇಲ್ಲೆಲ್ಲ. ಯಾಕೆಂದರೆ ಇಂಥದ್ದು ಹುಳುಗಳೆಲ್ಲ ಬರಬೇಕು, ಸಣ್ಣ ಸಣ್ಣ ಹುಳುಗಳೆಲ್ಲ ಬರಬೇಕು ಈ ಭೂಮಿಯಲ್ಲಿ. ಎರೆಹುಳ ಬರಬೇಕು, ಸಣ್ಣ ಹುಳ ಬರಬೇಕು. ನೋಡಿ ಹೇಗೆ ಬರ್ತದೆ ಅಂತ. ಒಂದು ತರಗಿಂಗ್ ಅಂದರೆ ತುಂಬ 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 ಇರ್ತದೆ ಇದರಲ್ಲಿ. ನೋಡಿ ಇಲ್ಲಿ ನೋಡಿ ಎಷ್ಟು ಹುಳಗಳಿದೆ ನೋಡಿ. ಇಲ್ಲಿ ನೋಡಿ ಗೆಜ್ಜಲು ಹುಳುಗಳು ಮತ್ತು ಹುಳುಗಳು ನೋಡಿ ಎಷ್ಟಿದೆ ನೋಡಿ. ಹಾಂ, ಈ ಥರ ಬರಬೇಕು. ಭೂಮಿ ತಾಯಿ ತುಂಬ ಅಗರವಾಗೆ, ಫಲವತ್ತಾಗೆ, ರುಚಿಕರವಾಗಿ ಮಣ್ಣು ಇತ್ತು ಅಂದರೆ ನಾವು ಯಾವತ್ತೂ ಚೆನ್ನಾಗಿರ್ತೀವಿ. ಅದು ಬಿಟ್ಬಿಟ್ಟು ಬರೀ ರಾಸಾಯನಿಕ ಹೋದರೆ ಏನಾಗುತ್ತೆ ನೋಡಿ. ಎಷ್ಟು ಆರೋಗ್ಯವಾಗದ ಗಿಡ ಅಂದರೆ ತುಂಬ ಲಾಂಗ್ ಮಾಡಿ ಮಧ್ಯದಲ್ಲೂ ಬೆಳೆ ಮಾಡ್ಬೋದಾಗಿತ್ತು. ಆದರೆ ಯಾಕೆ ನಾವು ಮಾಡಿಲ್ಲ ಅಂದರೆ, ಈ ನೀರ್ದು ಬೇಸಿಗೆ ಒಳಗಡೆ ನೀರಿಂದೊಂದು ತುಂಬ ಕಷ್ಟ ಆಯಿತು. ಅದರ ದೇಶದಿಂದ ಬಾಳೆ ಒಂದೇ ಇರಲಿ ಅಂದ್ಬಿಟ್ಟು ನಾವು ಬಿಟ್ಟಿದ್ದೀವಿ. ಈ ಥರ ನಮ್ಮ ರೈತ ಮಾಡಿದಾಗ ಬರೀ 1 ಎಕರೆ ಮಾಡ್ಕೊಂಡ್ರೆ ಸಾಕು. ಈ ಥರ ಲಕ್ಷ ಆದಾಯ ಮಾಡ್ಕೋಬೋದು, ನೆಮ್ಮದಿಯಾಗಿ ಇರ್ಬೋದು ರೈತ. ಆದರೆ ನಾವು ಇದನ್ನು ಮಾಡಲ್ಲ. ನಮ್ಮ ಮನಸ್ಸು ನಿಜವಾಗಿ ಕೂಡ ಭೂಮಿ ಕಡೆ ಇರಲ್ಲ. ನಮ್ದಿರೋದೆಲ್ಲ ಬೇರೆ ಬೇರೆ ಯೋಚನೆಗಳಿರ್ತದೆ. ಭೂಮಿನ ಹಿಂದೆ ತುಂಬ ಪ್ರೀತಿಸ್ತಾಯಿದ್ರು, ಆದರೆ ಇವಾಗ ಯಾರೂ ಪ್ರೀತಿಸ್ತಾ ಇಲ್ಲ. ಪ್ರೀತಿಸ್ತಿರೋ ದೇಶದಿಂದನೇ ಬೆಳೆಗಳಿಗೆ ರಾಸಾಯನಿಕ ಹಾಕ್ಬಿಟ್ಟು, ಈ ಮನುಷ್ಯರು ನಾವು ಸಾರಾಯಿ ಕುಡಿದ್ಬಿಟ್ಟು ಹೆಂಗೆ ನಾವು ಆರೋಗ್ಯ ಕೆಡಿಸ್ಕೋತೀವೋ, ರಾಸಾಯನಿಕ ಹಾಕಿ ಕ್ರಿಮಿನಾಶಕ ಹಾಕಿ ಭೂಮಿ ತಾಯಿನೂ ಕೂಡ ಅದೇ ಥರ ಆರೋಗ್ಯ ಕೆಡಿಸ್ತಾ ಇದ್ದೀವಿ. ನಾಳೆ ದಿನ ಇವಾಗ ಬೆಳಗ್ಗೆನ ಸಂದು ಗಂಟೆ ಕುಡಿತಾ ಇರೋ ಡ್ರಿಂಕ್ಸ್ ಮಾಡೋನಿಗೆ ಅದು ಆರೋಗ್ಯವಾಗಿ ಅವನು 80 ವರ್ಷ 90 ವರ್ಷ ಬದುಕ್ತಾನೆ ಅನ್ನೋದು ಯಾರು ಗ್ಯಾರಂಟಿ ಇದೆ? ಬೇಗ ಹೊಂಟೋಗ್ತಾನೆ. ಅದೇ ಥರ ಈ ಮಣ್ಣಿಗೂ ಕೂಡ ನಾವು ರಾಸಾಯನಿಕ ಕ್ರಿಮಿನಾಶಕ ಬಳಸ್ತಾ ಇದ್ದರೆ ಅದು ಕೂಡ ಪಾಪ ಈ ಮನುಷ್ಯ ಹೆಂಗೆ ಆರೋಗ್ಯ ಕೆಡಿಸ್ಕೊಂಡು ಸಾಯ್ತಾನೆ, ಅದೇ ಥರ ಭೂಮಿನೂ ಕೂಡ, ಭೂಮಿ ಥರ ಕಂಡ್ರೂ ಕೂಡ ಭೂಮಿ ಮಣ್ಣು ಸೊತ್ತೋಗಿರ್ತದೆ. ಆದರೆ ಆ ಜೀವ ಬರೆಸ್ಬೇಕಾದ್ರೆ ತುಂಬ ವರ್ಷಗಳೇ ಬೇಕು. ಅದಕ್ಕೆ ನಾವೇನು ಹೇಳ್ತೀವಿ, ಈ ಬಾಳೆ ನೋಡಿದ್ರೆ ಸಾಕು ನಿಮಗೆ. ಇಷ್ಟು ಬಂಗಾರದಂಗೆ ಬಾಳೆ ಬಂದಮೇಲೆ ನಿಮ್ಗೆ ಇನ್ನೇನು ಬೇಕು? ಇಂಥ ಬಾಳೆ ಬೆಳೀರಿ. ಬಾಳೆ ಒಂದೇ ಅಲ್ಲ, ನೀವು ಏನು ಬೆಳೆ ಹಾಕಿದ್ರೂ ಚೆನ್ನಾಗಿ ಬರ್ತದೆ. ಇದರಲ್ಲಿ ಮಣ್ಣನ್ನು ತನ್ನ ಮಕ್ಕಳನ್ನ ಸಾಕ್ತೀವಲ್ಲ, ಅದಕ್ಕಿಂತ ಇನ್ನೊಂದು ಕೈ ಮುಂದಾಗಿ ನೋಡ್ಕೋಬೇಕಾಯ್ತದೆ. ಭೂಮಿ ತಾಯಿ ಚೆನ್ನಾಗಿರ್ಬೇಕು. ಮಣ್ಣು ಯಾವತ್ತೂ ಅಷ್ಟೇ. ಇನ್ನೊಂದು ಹದ ಇದೆ ಮಣ್ಣಲ್ಲಿ. ನೋಡಿ, ಮಣ್ಣಲ್ಲಿ ಯಾವತ್ತೂ ಅಷ್ಟೇ. ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ಮಣ್ಣು ಹಿಂಗೆ ಅಗರವಾಗಿರ್ಬೇಕು. ಹಿಂಗೆ ನೋಡಿ, ಹಿಂಗೆ ಉಳಿಮೆ ಏನೇ ಮಾಡಿದ್ರು ಕೂಡ ಕೈಲೇ ಕೆರೆದ್ರೂ ಕೂಡ ನಾವು ಮಣ್ಣು ಅಗರವಾಗಿರ್ಬೇಕಾಗ್ತದೆ. ಹಿಂಗೆ ಬರ್ಬೇಕು. ಹಿಂಗಿದ್ರೆ ಮಣ್ಣು ಮೆತ್ತಗಿದ್ರೆ ಯಾವತ್ತೂ ಕೂಡ ಭೂಮಿ ತಾಯಿನಲ್ಲಿ ಚೆನ್ನಾಗಿ ಬರ್ತದೆ. ದನ ಬಿಟ್ಬಿಡೋದು, ಮನ್ಸ ತುಳ್ತಿ ಜಾಸ್ತಿ ಮಾಡಿಬಿಡೋದು, ಆ ಥರ ಎಲ್ಲ ಮಾಡಿದಾಗ ಮತ್ತು ಹದ ಇಲ್ದಿರೋ ಟೈಮಲ್ಲಿ ಹೊಲ ಉಳುಮೆ ಮಾಡೋದು, ಹದ ಇರಬೇಕು. ಯಾವುದೆಲ್ಲ ಯಾವತ್ತೂ ಕೂಡ ಭೂಮಿನ ಉಳುಮೆ ಮಾಡಬಾರ್ದು. ಈ ಥರ ಮಾಡಿದಾಗ ಅಗರವಾಗಿ ಮಣ್ಣಿತ್ತು ಅಂದರೆ ಇದಕ್ಕೆ ಏನನ್ನ ಹಾಕಿ ನೀವು ಬೆಳೆಗಳು, ಅತಿ ನೀರುಗಳು ಕಟ್ಟಬಾರ್ದು. ಇದಕ್ಕೆ ಅತಿ ನೀರುಗಳು ಕೂಡ ಬಿಡಬಾರ್ದು. ಎಷ್ಟು ಬೇಕೋ ಅಷ್ಟು ಮಾತ್ರ ಗಿಡಗಳಿಗೆ, ಸೊಸಿಗಳಿಗೆ ಅಷ್ಟು ಮಾತ್ರ ಬಿಟ್ಟಾಗ ಗಿಡ ಗ್ರೀನ್ ಆಗು ಇರ್ತದೆ, ಫಲವತ್ತಾಗೂ ಬೆಳೀತದೆ, ಫಸಲು ಚೆನ್ನಾಗಿ ಬರ್ತದೆ. ನಾವು ಅದನ್ನು ಮಾಡ್ತಾ ಇಲ್ಲ, ಉಲ್ಟಾ ಮಾಡ್ತಾ ಇದ್ದೀವಿ. ಯಾವುದೆಲ್ಲ ಹೋಗಿ ಉಳುಮೆ ಮಾಡಿಬಿಡೋದು, ಅದಕ್ಕೆ ತಿರುಗಿ ಹಿಂದೆನೇ ಬೆಳೆ ಹಾಕ್ಬಿಡೋದು. ಮಣ್ಣು ಮಾಗಬೇಕು, ಮಣ್ಣನ್ನು ಟೇಸ್ಟ್ ಗೊತ್ತಾಗಬೇಕು ರೈತ. ಇವಾಗ ಒಬ್ಬರು ಮುದ್ದೆ ಮಾಡೋರು ಹಳ್ಳಿಗಳಲ್ಲಿ ಈ ಹದದಲ್ಲಿ ಹಿಟ್ಟು ಹಾಕಿ
ಇಷ್ಟು ಬೇಯಿಸ್ಬೇಕು ಅಂತ ಗೊತ್ತಿರ್ತದೆ. ಹಿಟ್ಟಾಕ್ಬಿಟ್ಟು ಬೇಗ ಕಲಿಸ್ಬಿಟ್ಟು ನಮಗೆ ಮುದ್ದೆ ಕೊಟ್ಟರೆ ಅದು ಊಟ ಅನ್ನಿಸ್ಕೊಳ್ಳಲ್ಲ. ಅದು ಅನ್ನನೂ ಅಷ್ಟೇ, ಇಷ್ಟು ನೀರು ಇಡಬೇಕು, ಇಷ್ಟು ಲೆಕ್ಕಾಚಾರ ಇರಬೇಕು ಅಂತದ್ದು, ಇಷ್ಟೊತ್ತು ಬೇಯಬೇಕು ಅಂತಲೂ ಇರ್ತದೆ. ಆದರೆ ಸ್ವಲ್ಪ ಹಿಂಗೆ ಇಕ್ಬಿಟ್ಟು ಹಿಂಗೆ ತೆಗೆದುಬಿಟ್ರೆ ಅನ್ನ ಆಗಿರಲ್ಲ ಅದು. ಅದೇ ಥರ ಭೂಮಿತಾಯಿ ಕೂಡ ಒಂದು ಹದ ಇದೆ. ಆ ಹದದಲ್ಲಿ ಮಾತ್ರ ಮಾಡಿದ್ರೆ ಬಂಗಾರದ ಬೆಳೆ ಬರ್ತದೆ. ಆ ಹದದಲ್ಲಿ ನೀವು ಮುದ್ದೆ ಮಾಡಿದ್ರೂ ಕೂಡ ರುಚಿಕರವಾಗಿ ಮುದ್ದೆ ಇರ್ತದೆ, ಅನ್ನನೂ ಇರ್ತದೆ, ಊಟನೂ ಇರ್ತದೆ. ಇಂಥದ್ದು ನಾವು ಕಂಡಿಡ್ಕೋಬೇಕಾಯ್ತದೆ. ಇಂಥದ್ದು ಕಂಡಿಡ್ಬೇಕಾದ್ರೆ ಸ್ವಲ್ಪ ಯಾರಿಗೆ ಅನುಭವ ಜಾಸ್ತಿ ಇದೆ ವ್ಯವಸಾಯದಲ್ಲಿ, ಅಂಥ ಜಾಗದಲ್ಲಿ ಹೋಗಿ ವ್ಯವಸಾಯನ ನೀಟಾಗಿ ಕಲ್ತ್ಕೋಬೇಕು. 1 ತಿಂಗಳು 2 ತಿಂಗಳು ಇಲ್ಲ 3 ತಿಂಗಳು ಅವ್ರ ಹತ್ರ ನೋಡಬೇಕು. ಅದೆಲ್ಲ ನೀವು ವಿದ್ಯಾಭ್ಯಾಸ ಹೆಂಗೆ ಮಾಡ್ತೀರಾ ಸ್ಕೂಲ್ಗೆ ಹೋಗಿ, ಸ್ಕೂಲು ಕಾಲೇಜಲ್ಲಿ, ಅದೇ ಥರನೇ ಕೂಡ ಇದನ್ನು ಕೂಡ ವ್ಯವಸಾಯದ ಬಗ್ಗೆ ಸ್ವಲ್ಪ ಅರಿವಾಗ್ಬಿಟ್ರೆ ಬಂಗಾರದಂಥ ಬೆಳೆ ಮಾಡಿ ಆರೋಗ್ಯಕರವಾದ ಜೀವನ ನಡೆಸಿ ನೆಮ್ಮದಿಯಿಂದ ಬದುಕು ನಡೆಸ್ಬೋದು ಅನ್ನೋದು ನನ್ನ ಉದ್ದೇಶ ಇದೆ. ಇದು ಆರ್ಗ್ಯಾನಿಕ್ ಕಿತ್ಲೆ. ಇದು ತುಂಬ ಚೆನ್ನಾಗಿದೆ. ಹಣ್ಣು ನೋಡಿ ಎಷ್ಟು ಒಳ್ಳೆ ಚೆನ್ನಾಗಿ ಬಂದಿದೆ. ಇದು ಆಗಲೇ ಈ ಹಣ್ಣು ಇನ್ನೇನು ಸ್ಟಾರ್ಟ್ ಆಯ್ತದೆ. ಹಣ್ಣಿದ್ದಂಗೆ ತಿರ್ಗಾ ಮತ್ತೆ ಇದು ಪಿಂದೆ ಶುರುವಾಗಿದೆ, ಚಿಕ್ಕ ಚಿಕ್ಕದು. ಸ್ವಲ್ಪ ಮಾಗದ ಮೇಲೆ ನೋಡಿ, ಫಸ್ಟ್ ಒಂದು ಚೂರು ಕನೆ ಹೊಡಿತದೆ ಹಸಿರುಗಾಯಿನಲ್ಲಿ. ಆಮೇಲೆ ಮಾಗದ ಮೇಲಂತೂ ಅಂಗಡಿ ಕಿತ್ಲೆ ಹಣ್ಣಿಗೂ ಇದಕ್ಕೇನು ಡಿಫರೆನ್ಸ್ ಏನಿಲ್ಲ, ತುಂಬ ರುಚಿಯಾಗಿರ್ತದೆ. ನೋಡಿ ಇದು ಚಕ್ಕೆ ಮರ. ಇವಾಗ ನಾವು ಚಕ್ಕೆ ಲವಂಗ ಅಂತೀವಲ್ಲ, ಆ ಥರ ಇದ್ರ ಚಕ್ಕೆನ ನಾವು ಎಡ್ಕೊಂಡು ನಾವು ಬಳಸ್ಕೋಬೋದು. ಒರಿಜಿನಲ್ ಆಗಿರೋ ಚಕ್ಕೆ ಇದು, ಚಕ್ಕೆ ಮರ. ಆ ಕಡೆ ನೋಡಿದ್ರೆ ಅದು ಇದು ಯಾವುದು ಲಕ್ಷ್ಮಣ ಫಲ. ಹಾಗೆ ನೋಡಿದ್ರೆ ಬೆಣ್ಣೆಹಣ್ಣು ಗಿಡ ಈ ಕಡೆ ತುಂಬ ಇದೆ, ಇಲ್ಲಿವರೆಗೂ ಇದೆ ಬೆಣ್ಣೆಹಣ್ಣು ಗಿಡಗಳು. ನೋಡಿ ಅಲ್ಲಿ ಅವು ಬೆಣ್ಣೆಹಣ್ಣು ಗಿಡಗಳು. ಆ ಕಡೆ ಇದೆ, ಆ ಕಡೆ ಇದೆ, ಚೆನ್ನಾಗಿದೆ, ಆರೋಗ್ಯಕರವಾಗಿ ಚೆನ್ನಾಗಿದೆ ಬೆಣ್ಣೆಹಣ್ಣು ಗಿಡಗಳು. ಬೋರೆ ಹಣ್ಣು ಗಿಡಗಳು ಅವಾಗೆಲ್ಲ ಫಸಲುಗಳು ಬಂದಿದೆ. ಇದು ನಾವು ಬೋರೆ ಹಣ್ಣು ಅಂತೀವಿ. ಇದನ್ನ ಬೇರೆ ಇದು ನಾವು ಆಪಲ್ ಥರ ಏನೇನೋ ಹೇಳ್ತಾರೆ ಹೆಸರು. ನೋಡಿ ಬೋರೆ ಹಣ್ಣು ಈ ಸಣ್ಣದಾಗಿ ದಪ್ಪ ಆಗುತ್ತೆ ಇನ್ನು. ಕೆಂಪು ಕಲರ್ ಅದು ಸ್ವಲ್ಪ ಬಣ್ಣ ಆಚೆ. ನೋಡಿ ಇದೆಲ್ಲ ಬೋರೆ ಹಣ್ಣು ಎಲ್ಲ ಬಂದಿದೆ, ಫಲ ಬಂದಿದೆ. ಚಕೋತ ಹಣ್ಣು, ಚಕೋತ ಹಣ್ಣು, ಈ ಥರ ನಮಗೆ ಏನೇನು ಬೇಕೋ ಎಲ್ಲ ನಮ್ಮ ತೋಟಗಳಲ್ಲೇ ಇರ್ತದೆ. ಎಲ್ಲ ಪದಾರ್ಥನೂ ನಮ್ಮ ತೋಟದಲ್ಲಿದ್ದಾಗ ಹೇಳ್ದಲ್ಲ ಬೆಣ್ಣೆಹಣ್ಣು ಅವಾಗ ಹೇಳಿದ್ದು. ನೋಡಿ ಇದು ಬೆಣ್ಣೆಹಣ್ಣು ಗಿಡಗಳು, ನಿಂಬೆ, ಮಾವು, ಮೂಸಂಬೆ ಗಿಡ ಇದು, ಮತ್ತು ಇದು ಸೇಬು ಗಿಡ. ಸ್ವಲ್ಪ ಸ್ವಲ್ಪ ಹಣ್ಣು ಬರ್ತದೆ, ಅಷ್ಟು ನಾವು ಏನು ಮಾಡದಿರೋ ದೇಶದಿಂದ ಸಾಧಾರಣ ಬರ್ತದೆ. ಇದು ಸೇಬು ಇದಾಗಲೇ ಪೀಸು ಬಂದಿದೆ, ಜಾಸ್ತಿ ಏನು ಹಾಕಿಲ್ಲ, ಮುಂದಕ್ಕೆ ಮಾಡಬೇಕು ಅಂತ ಇದ್ದೀವಿ. ನೋಡಿ ಆಗಲೇ ಪಿಂದೆ ಬಂದುಬಿಟ್ಟಿದೆ. ನೋಡಿ ಇಲ್ಲಿ ಸೇಬು ಪಿಂದೆ ಬಂದುಬಿಟ್ಟಿದೆ. ಇಲ್ಲಿ ಪಿಂದೆ ನೀವು ಎಲ್ಲ ಬೆಳೆನೂ ಮಿಶ್ರ ಬೆಳೆಗಳು ಮಾಡ್ಕೋಬೋದು. ಎಲ್ಲ ಥರಲ್ಲೂ ಇವಾಗ ಸೀಬೆಹಣ್ಣು ನಾವು ಲೈನ್ ಪ್ರಕಾರವಾಗಿ ಒಂದು ಲೈನ್ ಸೀಬೆ, ಒಂದು ಲೈನು ನಿಂಬೆ ಮತ್ತು ಹಣ್ಣು ಎಲ್ಲ ಗಿಡಗಳು ಇದ್ದರೂ ಕೂಡ ಬಾಳೆ ಸಾಮಾನ್ಯವಾಗಿ ನೆರಳಾಗೋಯ್ತು ಅಂತ ಏನು ಹೇಳಲ್ಲ. ಅದು ಸ್ವಲ್ಪ ನೆರಳಿದ್ರೂ ಪರವಾಗಿಲ್ಲ. ನೋಡಿ ಇಲ್ಲಿ ಉಚ್ಚಬೇವು, ಅದು ಎಬ್ಬೇವು ಅಂತೀವಲ್ಲ, ನೋಡಿ ಎಬ್ಬೇವಿನ ಮರ ಕೆಳಗಡೆ ಬಾಳೆ ಇದೆ, ಅದು ಫಲ ಬರ್ತದೆ. ಅದು ಮರ ದಪ್ಪ ಆದಾಗ ಒಂದು 100 ಮರ ಇದ್ದರೆ 10,000 ರೂಪಾಯಿ ಅಂದರೆ ನಿಮಗೆ ಗೊತ್ತಲ್ಲ ಎಷ್ಟಾಯ್ತದೆ ಅಂತ. ಬರೇ 100 ಮರ ಇದ್ದು 1,000 ರೂಪಾಯಿ ಅಂದರೆ 1 ಲಕ್ಷ, 10,000 ಅಂದರೆ 10 ಲಕ್ಷ ಆಗ್ತದೆ. 100 ಮರ ತುರ್ಗಬೇವಿದ್ರೆ ಹಿಂಗೆ ಅದ್ರ ಕೆಳಗಡೆ ಬಾಳೆನೂ ಕೂಡ ಬೆಳ್ಕೊಬೋದು. ನಮ್ಮ ರೈತನಿಗೆ ಮಾಡಿದ್ರೆ ಎಲ್ಲನೂ ಲಾಭನೇ. ಮಾಡ್ದಿರ ಸುಮ್ಮನೆ ಯಾವುದೋ ಒಂದು ಬೆಳೆ ಹಾಕ್ಬಿಡೋದು, ಅದರಲ್ಲಿ ಸರಿಯಾಗಿ ಲಾಭ ಬರದೇ ಇರೋದು, ಅವಾಗ ಅವನು ಮನಸ್ಸು ಸೋತ್ಬಿಡ್ತಾನೆ, ಏನು ಸಿಕ್ಕಲ್ಲ ಇದರಲ್ಲಿ ಅಂತ. ಎಲ್ಲ ಮಿಶ್ರ ಬೆಳೆಗಳಿದ್ದಾಗ ಒಂದಲ್ಲ ಒಂದಲ್ಲ ಕೈ ಹಿಡಿತಾನೆ ಇರ್ತದೆ. ಬಾಳೆ ಇರ್ಬೋದು, ಸೀಬೆ ಇರ್ಬೋದು, ಮಾವು ಇರ್ಬೋದು, ಎಲ್ಲದರಲ್ಲೂ ಕೂಡ ಹಣ ಬರೋಕ್ಕೆ ಶುರುವಾಯ್ತದೆ. ಆವಾಗ ರೈತನಿಗೆ ಅಂಥದ್ದೊಂದು ಏನು ದೊಡ್ಡ ಸಮಸ್ಯೆಗೆ ಸಿಕ್ಕಾಕೊಳ್ಳಲ್ಲ ರೈತ. ಈ ಕಬ್ಬು ನೋಡಿ ಎಷ್ಟು ಒಂದು ಆರೋಗ್ಯಕರವಾಗಿ ಬೆಳೀತದೆ ಕಬ್ಬು ನೋಡಿ ಇದು. ಯಾಕೆಂದರೆ ಇದಕ್ಕೆ ಯಾವುದೇ ರಾಸಾಯನಿಕ ಕ್ರಿಮಿನಾಶಕಗಳು ಯಾವುದೂ ಏನಿಲ್ಲ. ಇದು ಹಾಕಿ 8ರಿಂದ 9 8 ತಿಂಗಳಾಗಿದೆ. ಆದರೆ ಕಬ್ಬು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಕಬ್ಬು ಇದು ತುಂಬ ಏನಿದೆ ಅಂದರೆ ಒಂದೊಂದು ಕಬ್ಬು ಒಂದೊಂದು ರಟ್ಟೆ ಗಾತ್ರ ಇದೆ ಕಬ್ಬುಗಳು. ದಯವಿಟ್ಟು ರಾಸಾಯನಿಕ ಮುಕ್ತವಾಗಿ ಬೆಳೆದ್ರೆ ಜನಗಳಿಗೆ ಇದು ಕಬ್ಬು ನಮ್ಮ ಶುಗರ್ ಆದರೂ ಕೂಡ ಸಕ್ಕರೆ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಒರಿಜಿನಲ್ ಮಾತ್ರ ನಾವು ತಲುಪಿಸ್ಬೋದು, ಆರೋಗ್ಯನ ಕಾಪಾಡ್ಕೋಬೋದು. ನೋಡಿ ಕಬ್ಬು ತೋರಿಸ್ತೀನಿ ನೋಡಿ ಏನಿದೆ ಅಂತ, ಎಷ್ಟು ಸೈಜ್ ಇದೆ ಅಂತ ನೋಡಿ. ಒಂದೊಂದು ಕಬ್ಬು ಇಲ್ಲಿ ಒಳಗಡೆ ಬರ್ತೀನಿ. ಇಲ್ಲಿ ನೋಡಿ ಇದು ಕೆಂಪು ಕಬ್ಬು. ಇದು 8 ತಿಂಗಳು 8.5 ತಿಂಗಳಾಗಿರಬೇಕು. ಈಗ ಒಂದು 6ರಿಂದ 8 ಅಡಿ ಆಗಲೇ ಕಬ್ಬು ಬೆಳೆದಿದೆ.
ನೋಡಿ ಒಂದೊಂದು ಕಬ್ಬು ರವಟೆ ಹೆಚ್ಚು ಕಡಿಮೆ 5 kg ಬರ್ಬೋದು ತೂಕ. ಯಾವುದೇ ವಿಷ ಇಲ್ದಿರ ರಾಸಾಯನಿಕ ಮುಕ್ತ ವಿಷಮುಕ್ತವಾಗಿ ಬೆಳೆದಿರೋ ಕಬ್ಬೆ ಬೆಳೆಯೋಕ್ಕಾಗಲ್ಲ ಅಂತಾರೆ. 8 ಅಡಿ ಅಂತರವಾಗಿ ಕಬ್ಬು ಹಾಕಿದಾಗ ತುಂಬ ಆರೋಗ್ಯಕರವಾಗಿ ಬೆಳೀತದೆ. ನಾವು ತುಂಬ ಒತ್ತಾಗಿ ಹಾಕಿದಾಗ ಈ ಥರ ಸೈಜ್ಗಳು ಬರೋದಿಲ್ಲ, ಈ ಥರ ಇಳುವರಿ ಬರೋದಿಲ್ಲ. ಇಲ್ಲಿ ಅಡ್ಲಿ ಗಿಡ ನೋಡಿ, ಇದು ಮುಗಿತಾ ಬಂದಿದೆ ಕಾಯಿ, ತುಂಬ ಒಳ್ಳೆ ಕಾಯಿ ಕೊಡ್ತು. ಹೀರೆಕಾಯಿ ತುಂಬ ಒಳ್ಳೆ ಕಾಯಿ ಕೊಡ್ತು, ಅದು ಮುಗಿತಾ ಬಂದಿದೆ. ಹುರುಳಿಕಾಯಿ ಆ ಕಡೆ ಸೈಡಲ್ಲಿ ನೋಡಿದ್ರೆ ಹುರುಳಿಕಾಯಿಗಳು, ಮತ್ತು ಈ ಥರ ತರಕಾರಿಗಳು ಬೂದ್ಗುಂಬಳ ನೋಡಿ, ಈ ಕಡೆ ಸೈಡಲ್ಲಿ ಬೂದ್ಗುಂಬಳ ಇದೆ ನೋಡಿ, ಈ ಕಡೆ ಸೈಡಲ್ಲಿ ಬೂದ್ಗುಂಬಳಕಾಯಿ ಇವಾಗ ಹಪ್ತಾ ಇದೆ. ಹೀರೆ ಗಿಡದ ಜೊತೆಲಿ ಬೂದ್ಗುಂಬಳಕಾಯಿ ಹಾಕ್ಕೊಂಡ್ರೆ ನಮ್ಮ ರೈತರುಗಳು ಹೀರೆಕಾಯಿ ಆದಮೇಲೆ ಬೂದ್ಗುಂಬಳಕಾಯಿ ಬರ್ತದೆ, 2 ಲಾಭ ಮಾಡ್ಬೋದು ನಮ್ಮ ರೈತರುಗಳು. ಇದನ್ನು ಮಾಡಿದ್ರೆ ನಮಗೆ ರೈತನು ಕೂಡ ನೆಮ್ಮದಿಯಾಗಿರ್ಬೋದು. ಯಾವುದೇ ರಾಸಾಯನಿಕ ಕ್ರಿಮಿನಾಶಕ ಇಲ್ದಿರ ಇಂಥದ್ದೊಂದು ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ಆ ಚಪ್ರಗಳು ಕೂಡ ಗಿಡ ಹತ್ತಕ್ಕೆ ಮೇಲ್ಗಡೆ ಹತ್ತಿ ಹೋಗೋಕ್ಕೆ ಬೆಳೆಯೋಕ್ಕೆ ಅಂತೇಳಿ ತಂತಿ ಹಾಕ್ಬಿಟ್ಟಿದ್ದೀವಿ. ನಾವು ನೆಟ್ಟು ಬಿಟ್ಟರೆ ಸಾಕು, ಇಲ್ಲಿ ಮೇಲ್ಗಡೆ ಹಬ್ಬಿ ಹೋಯ್ತವೆ. ಯಾವುದು ಕಟ್ ಹಾಕೋದು ಅದು ಇದು ಯಾವುದೂ ಏನಿಲ್ಲ. ಇಲ್ಲಿ ತರಕಾರಿಗಳು ಆ ಟೇಸ್ಟೇ ಬೇರೆ, ಇಲ್ಲಿ ತರಕಾರಿ ಟೇಸ್ಟೇ ಬೇರೆ, ಅಷ್ಟು ರುಚಿ ಇರ್ತವೆ. ಯಾಕೆಂದರೆ ರಾಸಾಯನಿಕ ಮುಕ್ತವಾಗಿರೋವು ಯಾವತ್ತೂ ರುಚಿನೇ. ನಂಬರ್ 1 ಆರೋಗ್ಯ, ನಂಬರ್ 1 ನಮ್ಮ ದೇಶದ ಜನ ಆರೋಗ್ಯವಾಗಿದ್ದರೆ ದೇಶದ ಏಳಿಗೆ ತುಂಬ ಚೆನ್ನಾಗಿರ್ತದೆ. ದಯವಿಟ್ಟು ಎಲ್ಲರೂ ಅದನ್ನು ಪಾಲಿಸಿ, ಬಂದು ಬೇಕಾದ್ರೆ ಮಾಹಿತಿ ಬೇಕಾದ್ರೆ ಬಂದಿಲ್ಲಿ ತಿಳ್ಕೊಳ್ಳಿ. ಇದೊಂದಿಷ್ಟು ಜಲಚರಗಳನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಇಷ್ಟೊಂದು ದೊಡ್ಡದು ಮಾಡಿದ್ದೀನಿ. ಇಲ್ಲಿ ಜಲಚರ ಮೊದಲನೇ ರಕ್ಷಣೆ, ಎರಡನೇದು ಇದರಲ್ಲಿ ನೀರು ತುಂಬಿದಾಗ ಭೂಮಿ ಒಳಗಡೆ ಜಲ ಹೆಚ್ಚುತ್ತದೆ. ಈ ನೀರು ತುಂಬಿದಾಗ ಜಲ ಇಂಗುವಿಕೆಯಿಂದ ಬೋರ್ವೆಲ್ಗೆ ನೀರು ಇಂಪ್ರೂವ್ಮೆಂಟ್ ಆಯ್ತದೆ. ಮತ್ತು ಇದರಲ್ಲಿ ನಾನು ಮೋಟ್ರ್ ಮಡಗಿ ಬೇರೆ ಕಡೆ ನಮ್ಮ ತೋಟಕ್ಕೆಲ್ಲ ನೀರು ಹೊಡಿತಾ ಇರೋದು ನಾನು ಈ ಕಟ್ಟೆ ಒಳಗಡೆನೆ. ಈ ಕಟ್ಟೆ ನೀರು ನಾನು ಭೂಮಿಯೆಲ್ಲ ನಾನು ಸಾಕೋತೀನಿ. ಇವಾಗ ಅಷ್ಟು ನೀರಿರುತ್ತೆ. ಇನ್ನೂ ಸುಮಾರು ತುಂಬ ಆಳ ನೀರಿರೋ ದೇಶದಿಂದ ಇನ್ನೂ 2-3 ತಿಂಗಳು ನೀರು ಬರುತ್ತೆ. ಅಷ್ಟೊತ್ತಿಗೆ ಮಳೆ ಬಂದುಬಿಟ್ರೆ ತುಂಬ ಹೋಗುತ್ತೆ. ಮೀನುಗಳು ಅಲ್ಲಿ ನೀರುಗಳಲ್ಲಿ ಅವು ಎಲ್ಲ ಒಂದು ಇದು ಮಾಡ್ತವೆ, ಗೊಬ್ಬರ ಮಾಡ್ತವೆ. ಅವು ನೀರಿನಲ್ಲೇ ಒಂಥರ ಸ್ವಚ್ಛವಾದ ನೀರು ಥರ ಇರಲ್ಲ ಇದು. ಸ್ವಲ್ಪ ನೀರು ಒಂಥರ ಗಷ್ಟ ಸ್ವಲ್ಪ ಇರುತ್ತೆ. ಅವ್ರದ್ದೆಲ್ಲ ಕಸ ಗಿಸ ಎಲ್ಲ ಮಾಡಿರೋದೆಲ್ಲ ಇರ್ತದಲ್ಲ. ಈ ನೀರು ನಾವು ಬೆಳೆಗಳಿಗೆ ಉಪಯೋಗಿಸಿದಾಗ ಆ ಬೆಳೆನೂ ಕೂಡ ತುಂಬ ಚೆನ್ನಾಗಿ ಬರ್ತದೆ. ನೀವು ಆ ಬಾಳೆ ನೋಡಿದ್ರಲ್ಲ, ಆ ಚಿಕ್ಕ ಬಾಳೆ, ಆ 5 ತಿಂಗಳ ಬಾಳೆ, ಆ ಬೆಳೆ ಎಲ್ಲ ಸುಂದರವಾಗಿ ಇದ್ರದ್ದು ಪಾತ್ರ ಇದೆ, ನೀರೊಂದು ಪಾತ್ರ ಇದೆ, ಒಳ್ಳೆ ರುಚಿಕರವಾದ ನೀರು. ಈ ಬೋರ್ವೆಲ್ ನೀರುಗಳಲ್ಲಿ ಪಾಪ ಏನೂ ಇರಲ್ಲ, ಪೌಷ್ಟಿಕಾಂಶಗಳು ಏನೂ ಇರಲ್ಲ. ಆದರೆ ಈ ನೀರಿಂದ ಒಳ್ಳೆ ಪೌಷ್ಟಿಕಾಂಶಗಳು ಇರ್ತದೆ. ಈ ಥರ ಬಳಸಿದಾಗ ನಾವು ಈ ಪ್ರತಿಯೊಬ್ಬನೂ ಕೂಡ ಸಣ್ಣ ಸಣ್ಣ ಕಟ್ಟೆಗಳ ಥರ ಮಾಡಿಕೊಂಡು ಮಳೆಗಾಲದಲ್ಲಿ ಕೂಡ ಬರೋ ನೀರನ್ನ ಶೇಖರಣೆ ಮಾಡಿಕೊಂಡು ಆ ನೀರನ್ನ ಮತ್ತೆ ಭೂಮಿಗೂ ಕೂಡ ಬಳಸ್ಕೋಬೋದು. ಅದರಲ್ಲೇನು ಇದೇನಿಲ್ಲ. ನಾವು ದೊಡ್ಡದಾಗಿ ಮಾಡಿರ್ಬೋದು, ನೀವು ಚಿಕ್ಕದಾಗಿ ಮಾಡ್ಕೊಂಡಾದ್ರೂ ಆ ನೀರನ್ನು ಬಳಸ್ಕೊಂಡಾಗ ಭೂಮಿಲಿ ಲವಣಗಳು ತುಂಬ ಚೆನ್ನಾಗಿರ್ತದೆ. ನೋಡಿ ಇಲ್ಲಿವರೆಗೂ ನೀರಿರ್ತದೆ. ನೋಡಿ ಮಾರ್ಕ್ ಕಾಣ್ತದೆ ನೋಡಿ. ಇಲ್ಲಿ ಹೋದ ವರ್ಷ ಮಳೆ ಇಲ್ದಿರೋ ದೇಶದಿಂದ ಈ ಥರ ಆಗಿರೋದು. ಇಷ್ಟು ನೀರು ಫುಲ್ಲು ನೀರು ಇನ್ನೂ ಇದೆ. ಇವಾಗ ನಿಮ್ಗೆ 18 ಅಡಿ ನೀರಿದೆ ಒಳಗಡೆ, ಇನ್ನು 18 ಅಡಿ ನೀರಿದೆ ಇನ್ನು. ಇಲ್ಲ ನಾವೇ ಇದಕ್ಕೆ ಇವಾಗ ಇದರಲ್ಲಿ ಜಲಚರಗಳೆಲ್ಲನೂ ಬದುಕಬೇಕು. ನಮ್ಮ ತೋಟಕ್ಕೂ ನೀರಾಗಬೇಕು. ನಾವು ಈಜೊಡಿಯೋದು ಅದು ಇದು ನಮ್ಮ ಮಕ್ಕಳುಗಳೆಲ್ಲ ಮಾಡಿದ್ರೆ ಎಲ್ಲ ಸಂತೋಷ ಸಿಗಬೇಕು ಅಂದ್ಬಿಟ್ಟು 3-4 ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಕೆಲಸ ಮಾಡಿರೋದು ನಾವು. ಯಾಕೆಂದರೆ ಇದು ಆಳವಾಗಿದ್ದರೆ ನೀರಿರುತ್ತೆ, ಇಲ್ಲ ಅಂದರೆ ಮೇಲ್ಗಡೆ ಕಟ್ಟೆ ಇದ್ದರೆ ನೀರಿರಲ್ಲ, ಸುಂಡೋಗುತ್ತೆ. ಅದರ ದೇಶದಿಂದ ನಾನು ತುಂಬ ಆಳ ಮಾಡಿರೋ ದೇಶದಿಂದ ಮೀನುಗಳು ಕಾಣ್ತಾ ನೋಡಿ. ಎಲ್ಲ ಮೀನುಗಳು ಇವಾಗ ಪುರಿ ಹಾಕಿದ್ರೆ ಫುಲ್ ಮೀನುಗಳು ಬಂದ್ಬಿಡ್ತವೆ. ನಮಗೆ ಇಲ್ಲಿ ಕಂದನ್ ಮೀನು ಅಂತ ಇಲ್ಲಿ ಇಲ್ಲಿರುವಂಥ ಹಳ್ಳಿ ಅಕ್ಕಪಕ್ಕ ನಮ್ಮ ಇದರಲ್ಲಿ ಒಂದು ಕರ್ನಾಟಕ ಇಂಥವ್ರಿಗೆ ಗೊತ್ತಿರ್ತದೆ ಕಂದನ್ ಮೀನು ಅಂತ. ಒಂದು ಇಷ್ಟಪ್ಪ ಈ ಸೈಜ್ಗಳಾಗ್ತದೆ, ಮೀನುಗಳು ಉದ್ದ ಆಗ್ತದೆ. ಅದೊಂಥರ ಆ ಮೀನುಗಳೇನಾಗ್ತು ಅಂದರೆ ಸುಮಾರು ಒಂದು 20 ವರ್ಷ 25 ವರ್ಷದಿಂದ ಆ ಮೀನುಗಳೇ ಇಲ್ಲ ಈ ಕಡೆ ಸುತ್ತನಲ್ಲಿ. ಆ ಮೀನೇ ನಶಿಸಿ ಹೋಗ್ತಾ ಇದೆ. ಅದನ್ನು ಕೂಡ ನಾವು ಇಲ್ಲಿ ಒಂದು ಮೀನುಗಳು ಎಲ್ಲಿ ಸಿಕ್ತೋ ಅಲ್ಲಿ ತಂದು ಅದನ್ನು ಕೂಡ ಬಿಟ್ಟಿದ್ದೀವಿ.
ಪಿಟ್ಟೆ ಮೀನು ಅಂತ ಇರ್ತವೆ ನಮ್ಮ ಕನ್ನಡದಲ್ಲಿ ಹೇಳುವಂಥ ಮೀನುಗಳು. ಆ ಪಿಟ್ಟೆ ಮೀನುಗಳು ಆ ಮೀನುಗಳು ಬಿಟ್ಟಿದ್ದೀವಿ. ಕೊರ್ವ ಅಂತ ಇರ್ತದೆ, ಬಿಳಿಗೊರ್ವ ಅಂತ ಹೇಳ್ತಾರೆ, ಅದನ್ನು ಬಿಟ್ಟಿದ್ದೀವಿ. ಸಸಲು ಮೀನುಗಳು, ಮಳ್ಳಿಕುನ್ನಿ ಅಂತ ಹೇಳ್ತಾರೆ. ಒಂದು ತುಂಬ ವೆರೈಟಿ ಜಾತಿ ಮೀನುಗಳನ್ನ ಸಸಲು ಇನ್ನೂ ಒಂದು ಏನೇನೋ ಸಣ್ಣ ಸಣ್ಣ ಮೀನುಗಳೆಲ್ಲ ಇದೆ, ಅದು ಬಿಟ್ಟಿದ್ದೀವಿ. ಮತ್ತು ಈ ಕಟ್ಲ, ರಹು ಮೀನುಗಳು, ಕಾಮನ್ ಕರ್ಪ ಅನ್ನೋ ಮೀನುಗಳು ಅವು ಬಿಟ್ಟಿದ್ದೀವಿ. ಇಂಥ ಮೀನುಗಳೆಲ್ಲನೂ ಕೂಡ ಒಳಗಡೆ ಎಲ್ಲ ಆನಂದವಾಗವೆ. ಡೈಲಿ ಸಾಯಂಕಾಲದಲ್ಲಿ ಪುರಿ ಹಾಕ್ತೀವಿ, ಅದಕ್ಕೆ ಒಂದೊಂದು ದಿನ ಅನ್ನ ಹಾಕ್ತೀವಿ. ಅದು ಕೂಡ ಇಲ್ಲಿ ಇದೆ ಮೀನುಗಳು. 1 ಟನ್ ಮೇಲಿದೆ ಮೀನುಗಳು ಇವಾಗ ಆಲ್ರೆಡಿ. 1000 kg ಮೇಲಿದೆ ಇಲ್ಲಿ ನಾನು ಅಂದಾಜು ಪ್ರಕಾರದಲ್ಲಿ. ಯಾಕೆಂದ್ರೆ ಅದು ನೋಡ್ತೀನಲ್ಲ ಪುರಿ ಹಾಕ್ದಾಗ ಬರೋದು, ಓಡಾಡೋದು, ಅಲ್ಲೆಲ್ಲ ಒಂದು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ. ಅಷ್ಟಿದೆ ಇಲ್ಲಿ ಮೀನುಗಳು. ಈ ನೀರಲ್ಲೆಲ್ಲ ಬರೀ ಕಾಣೋದೆಲ್ಲ ಬರೀ ಮೀನುಗಳೇ. ಗುರುತಿಸಿ ನಿಗೆ ಮಾಡಿ ನೋಡಿದ್ರೆ ತುಂಬ ಮೀನುಗಳಿದೆ, ಎಲ್ಲ ಕಡೆನೂ ಮೀನುಗಳಿದೆ. ಇಲ್ಲೆಲ್ಲ ಓಡಾಡ್ತವೆ, ನಿಮಗೆ ಒಳಗಡೆನೇ ಓಡಾಡ್ತಾ ಇರ್ತವೆ ಮೀನುಗಳು. ನಿಮಗೆ ಅದು ಅಲ್ಲಿ ಬರ್ತಾವೆ ನೋಡಿ, ಅಲ್ಲಿ ಕಾಣ್ತಾವೆ ನೋಡಿ. ನೋಡಿ ಅವು ಬರ್ತಾವೆ. ಇಲ್ಲಿ ದೊಡ್ಡ ಮೀನು ಬರ್ತಾವೆ, ಇನ್ನು 5 kg 10 kg ಮೀನುಗಳೆಲ್ಲ ಇಲ್ಲಿ ಬರ್ತಾವೆ ಇಲ್ಲಿ ನೋಡಿ. ಇಲ್ಲ ಮಾರೋದು ನಾವೇನಿಲ್ಲ, ಬೇರೆಯವ್ರಿಗೂ ನಮ್ಗೇನು ಸಂಬಂಧ ಇಲ್ಲ. ಅವರ ಇದು ಅವ್ರದ್ದು, ನನ್ನಿದ್ ನಂದು. ನಾನು ಬದುಕಿಸ್ಬೇಕು ಅಂತ ಇರೋ ನಾನು, ಅವ್ರು ತಿನ್ಬೇಕು ಅನ್ನೋರಿಗೆ ನಮ್ದೇನು ಅಡ್ಡಿ ಏನಿಲ್ಲ. ಅವ್ರಿಷ್ಟ ಅವ್ರದ್ದು, ನನ್ನಿಷ್ಟ ನಂದು. ಇದು ನನ್ನ ಸ್ವತಂತ್ರ. ಇದು ಎಲ್ಲ ಜೀವಿಗಳು ಬದುಕಬೇಕು ಅಂತ ನಾನು ಹೇಳ್ತೀನಿ. ನಮ್ಮ ಥರನೇ ಪ್ರತಿ ಜೀವನೂ ಅದೇ ಅಂತ ನಾವು ಅನ್ಕೋತಾ ಇದ್ದೀವಿ. ನಾವು ಮೊದಲು ಮಾಂಸಾಹಾರಿಗಳೇ, ಇಲ್ಲ ಅಂತ ಹೇಳಲ್ಲ. ಅರಿವಾದ್ಮೇಲೆ ಇದು ಬೇಡ ನಮಗೆ ಅಂತ ಅನ್ನಿಸ್ತು. ಹಳ್ಳಿಕಾರು ದನಗಳು ನಾವು ಮಕ್ಕಳನ್ನ ಹೆಂಗೆ ಪ್ರೀತಿಸ್ತೀವೋ ಅದೇ ಥರ ಪ್ರೀತಿಸ್ತೀವಿ ಈ ದನಗಳನ್ನ. ಯಾಕೆಂದರೆ ಇದು ವಯಸ್ಸಾಗಿ ಸಾಯೋವರೆಗೂ ಕೂಡ ಯಾರಿಗೂ ನಾವು ಕೊಡೋಕ್ಕಾಗೋದಿಲ್ಲ. ನಮ್ಮದೊಂದು ಲೆಕ್ಕಾಚಾರ ಇದೆ. ಇವು ಹೆಚ್ಚಬಾರ್ದು ಅಂತಲೇ ನಾವು ಒಂದು ಐಡಿಯಾ ಮಾಡ್ಕೊಂಡಿದ್ದೀವಿ. ಇವಾಗ ಇವಕ್ಕೆ ಗರ್ಭಧಾರಣೆ ಮಾಡಿಸ್ತೀರಾ, ಹಾಗೆ ಗೊಡ್ಡು ಅಂತಾರೆ, ಆ ಥರ ಮಾಡಿಸ್ಬಿಟ್ಟಿದ್ದೀವಿ. ಇವಾಗ ಕೇಳ್ಬೋದು ನೀವು, ಹಾಲು ಏನು ಮಾಡ್ತೀರಿ ನೀವು ಅಂತ. ನಾವು ಹಾಲೇ ಕುಡಿಯೋದಿಲ್ಲ, ಅವಶ್ಯಕತೆ ನಮ್ಗೆ ಹಾಲಿಲ್ಲ. ಯಾಕೆ ಅಂದರೆ ಆಗಲೇ ನಮ್ಮ ಅಮ್ಮನ ಹತ್ರ ನಾವು ಆಗಲೇ ಹಾಲು ಕುಡಿದ್ಬಿಟ್ಟಿದ್ದೀವಿ, ಹಾಲುಗಳೆಲ್ಲ ಕುಡ್ದಿದ್ದೀವಿ. ಈ ಭೂಮಿಯಲ್ಲಿ ಮಾನವ ಒಂದು ಜೀವಿ ಬಿಟ್ಟರೆ ಬೇರೆ ಯಾವ ಜೀವಿನೂ ಕೂಡ ಹಾಲು ಕುಡಿಯೋದಿಲ್ಲ. ನೀವು ನೋಡಿ, ಬೇರೆ ಹಾಲುಗಳು ಯಾವೂ ಮುಟ್ಟೋದಿಲ್ಲ. ಕಾಡಲ್ಲಿರೋ ಪ್ರಾಣಿಗಳು ಅಷ್ಟು ಆರೋಗ್ಯವಾಗಿರ್ತಾರೆ, ಆದರೆ ಹಾಲು ಕುಡಿಯೋದಿಲ್ಲ. ನಾವು ಹಾಲು ಇಲ್ದಿರೆ ನಾವು ಬದುಕೋಕ್ಕಾಗಲ್ಲ, ನಾವು ಚೆನ್ನಾಗಿರ್ಬೇಕಾದ್ರೆ ಹಾಲು ಕುಡಿಲೇಬೇಕು ಅಂತ ಹೇಳ್ತಾರೆ. ಆದರೆ 108 ಕಾಯಿಲೆಗಳು ಬರ್ತವೆ. ಇದನ್ನ ನೀವು ಗಮನಿಸ್ಬೋದು. ಈ ಥರ ಇವು ನಮಗೆ ಮನೆ ದೇವ್ರುಗಳಿದ್ದಂಗೆ ಈ ನಾಟಿ ಹಸುಗಳು. ಇರೋವರೆಗೂ, ಮುದಿಯಾಗಿ ಸಾಯೋವರೆಗೂ ಇದನ್ನ ನಾವು ನೋಡ್ಕೊತೀವಿ. ಸೋತೋದ್ಮೇಲೆ ಮುಚ್ಚಾಕ್ತೀವಿ. ಇಲ್ಲೇ ಪಕ್ಕದಲ್ಲೇ ಇಲ್ಲಿ ಒಂದು ನೋಡಿ, ಇಲ್ಲಿ ಮುಚ್ಚಿದ್ದೀವಿ ಒಂದು ಹಸು ಆಗಲೇ ಆಲ್ರೆಡಿ ಇಲ್ಲಿ ಮುಚ್ಚಿದ್ದೀವಿ. ಸೊತ್ತೋದಾಗ ಮುಚ್ಚೋದಷ್ಟೇ. ಎಲ್ಲ ಜೀವಿಗಳು ಕೂಡ ಸೊತ್ತೋದಾಗ ಮುಚ್ತವೆ, ಇನ್ನೊಂದೇನೋ ಆಯ್ತವೆ. ಆದರೆ ಜೀವಾಗಿರುವಾಗೆ ನಾವು ಜೀವಿಗಳನ್ನ ಕೊಂದ್ಬಿಡ್ತೀವಿ. ಬೇರೆಯವ್ರ ವಿಚಾರ ನನಗೆ ಬೇಡ, ನನ್ನ ವಿಚಾರ ನಾನು ಹೇಳ್ತೀನಿ. ನಾನಂತೂ ನನ್ನ ಪ್ರಾಣ ಎಷ್ಟು ಸಮ ಅದೋ ನನ್ನ ಹಸುನೂ ಅಷ್ಟೇ ಸಮ. ಅದರ ದಿಶೆಯಿಂದ ಮುದುಗಾಗಿ ಸಾಯೋವರೆಗೂ ಇರ್ತವೆ. ಸೋತೋದ್ಮೇಲೆ ಈ ಥರ ಮುಚ್ಚಾಕ್ತೀವಿ, ನಮ್ದಷ್ಟೇ. ಹಾಲಂದು ಅವಾಗ ಹೇಳಿದೆ ನಾನು ನೋಡಿ. ಈಗ ಹಸುಗಳು ಯಾಕೆ ನಾನು ಈ ಥರ ಮಾಡ್ತಾಯಿದ್ದೀನಿ, ಇಷ್ಟು ಮೇಲೆ ಪ್ರೀತಿ ತೋರಿಸ್ತಾ ಇದ್ದೀನಿ ಅಂದರೆ, ಹಸುಗಳು ಎಷ್ಟು ಕೆಲಸ ಮಾಡಿಕೊಡ್ತವೆ ಅಂದರೆ ಹೇಳೋಕ್ಕೆ ಅಸಾಧ್ಯ. ಹೊಲ ಉತ್ಕೊಡ್ತವೆ. ನಾವಂತೂ ಹಾಲು ಕುಡಿಯೋಲ್ಲ, ನಮ್ಮದು ವಿಚಾರ ಇರಲಿ. ಹಾಲು ಕುಡಿಯೋರಿಗೆ ಹಾಲು ಕೊಡ್ತವೆ, ಬೆಣ್ಣೆ, ತುಪ್ಪ, ಮೊಸರು, ಮಜ್ಜಿಗೆ ಕೊಡ್ತವೆ. ಮತ್ತು ಇವು ನಮ್ಮ ಭೂಮಿಯಲ್ಲಿರೋ ಮೇವುಗಳೆಲ್ಲ ತಿಂದು ಹರಿದು ಗೊಬ್ಬರ ಮಾಡಿಕೊಡ್ತವೆ. ತಿರ್ಗಿ ಮತ್ತೆ ಅದೇ ಗೊಬ್ಬರ ನಾವು ಭೂಮಿಗೆ ಹಾಕ್ತೀವಿ, ಅದರಿಂದ ಬಂಗಾರದ ಬೆಳೆಗಳು ಬೆಳಿತೀವಿ. ಇಷ್ಟೆಲ್ಲ ಅನುಕೂಲ ಮಾಡಿಕೊಡುವಂಥ ದೇವ್ರನ್ನ ನಾವು ಕಡಗರು ಕೊಟ್ಟು ಇದನ್ನ ಕತ್ತು ಕುಯ್ದು ಸಾಯಿಸಿದ್ರೆ ನಮ್ಮ ರೈತರಿಗೆ ಇದೊಂದು ದೊಡ್ಡದು ಶಾಪ ಇದೆ. ಇದನ್ನ ಅರಿವು ಮಾಡಿಕೊಂಡು ಇದರಲ್ಲಿ ಬೇರೆ ಏನೋ ವಿಜ್ಞಾನ ಮನ್ಸರ ಥರ 2 ಮಕ್ಕಳಾದ್ಮೇಲೆ ಆಪ್ರೇಷನ್ ಏನೋ ಮಾಡಿಕೊಂಡು ಇದನ್ನೂ ಹಸುಗಳನ್ನೂ ಕಂಟ್ರೋಲ್ ಮಾಡಿಕೊಂಡು ಯಾರೊಬ್ಬರೂ ಕೂಡ ಕಡಗರು ಕೊಡ್ದಿರ ಇಂಥ ಜೀವಗಳನ್ನ ಉಳಿಸಿದ್ರೆ, ಮಾಂಸ ತಿನ್ನೋರು ಬೇರೆ ಮಾಂಸ ತಿನ್ನಲಿ, ಅವ್ರಿಗೆ ಬೇಡ ಅಂತೇನಲ್ಲ. ಆದರೆ ಇದು ನಮ್ಮ ಸ್ನೇಹಿತ, ಇದು ನಮ್ಗೆ ಉಪಯೋಗ ಮಾಡೋ ಜೀವಿ, ಇದೊಂದು ಬಿಟ್ಬಿಡ್ಲಿ ಅನ್ನೋದು ನಮ್ಮ ಆಸೆ ಅಷ್ಟೇ. 2 ಇದೆ ಎಮ್ಮಗಳು. 4 ಇತ್ತು, 2 ಹೋಗ್ಬಿಡ್ತು, ಸತ್ತೋಗ್ಬಿಡ್ತು. ಆದರೆ ಇವಾಗ ಇರೋವು ನೋಡ್ಕೊಂಡು ಅಚ್ಚುಕಟ್ಟಾಗೆ ನೋಡಿ. ಅವು ಇರೋ ಜಾಗದಲ್ಲಿ ನೋಡಿ ಒಂದು ಕಳೆ ಬೀಳಿಸೋದಿಲ್ಲ, ಸತ್ತೆ ಬೀಳಿಸೋದಿಲ್ಲ. ತುಂಬ ಚೆನ್ನಾಗಿ ಭೂಮಿನ ಡೆವಲಪ್ ಮಾಡ್ಕೋತಾವೆ ಇವು. ಕೋಳಿಗಳು ಅಷ್ಟೇ, ರವಟ್ ಹೆಚ್ಚು ಕಡಿಮೆ
ನೀವೊಂದು ಅರ್ಧ ಎಕರೆ ಒಂದು ಜಾಗದಲ್ಲಿ ಒಂದು 200-250 ಕೋಳಿ ಬಿಟ್ಬಿಟ್ರೆ ಸೇಮ್ ನೋಡಿ ಇದೇ ಥರ ಮಾಡ್ಕೊಂಡ್ಬಿಡ್ತವೆ. ಅದರಲ್ಲಿ ಬಾಳೆಗಳು ಗಿಡಗಳು ಬೆಳೆಸ್ಕೊಂಡಾಗ ಅದರಲ್ಲೂ ಲಾಭ, ಕೋಳಿಲೂ ಲಾಭ. ಈ ಥರ ಮಾಡ್ಕೊಂಡಾಗ ಒಂದು ಸ್ವಲ್ಪ ಖರ್ಚು ಹಾಕ್ಬೇಕು ಫಸ್ಟ್ ನೋಡಿ. ಈ ಥರ ಜಾಲರಿ ಇದೆಲ್ಲ ಮಾಡಿದ್ರೆ ಪ್ರಾಣಿಗಳಿಂದ ಮತ್ತು ಕಳ್ಳರಿಂದ ರಕ್ಷಣೆ ಆಯ್ತವೆ ಇವು. ನಾವು ಸುಮ್ಮನೆ ನಾವು ಪ್ರೀತಿಗೆ ಸಾಕಿದ್ದೀವಿ, ಅದು ಒಂದು ಜೀವ ಬದುಕಲಿ ಅಂತ. ಕೋಳಿಗಳೇ ಸಾಕ್ಕೊಂಡ್ರೆ ಸಾಕು. ನೋಡಿ ಈ ಥರ ಭೂಮಿ ನೋಡಿ, ಒಂದು ಕಳೆ ಮಡಗೋದಿಲ್ಲ ಇವು, ಒಂದೇ ಒಂದು ಕಳೆ ಇರೋದಿಲ್ಲ. ಮರಗಳಿರ್ತಾವೆ ನೋಡಿ, ಚೆನ್ನಾಗಿ ಮರಗಳೆಲ್ಲ ಚೆನ್ನಾಗವೆ. ಈ ಥರದ್ದೊಂದು ನೀವು ಮಾಡ್ಕೊಂಡಾಗ ಕಳೆ ಕೀಳೋವಂಥದ್ದು ಇರಲ್ಲ, ಗೊಬ್ಬರ ಹಾಕೋದು ಇರಲ್ಲ ನಿಮಗೆ. ಕೋಳಿಗಳೆಲ್ಲ ಮೊಟ್ಟೆ ಮಾರ್ಕೋಬೋದು, ಮತ್ತು ಕಳೆನೂ ಕ್ಲೀನ್ ಅವೇ ಮಾಡ್ಕೊತವೆ. ಮೊಟ್ಟೆ ಮಾರ್ಕೊಂಡು ಹೋದ್ರೂ ಕೂಡ ಸಾಕು ನಿಮಗೆ. ಏನು ಲಾಭ? ಮೊಟ್ಟೆ ಲಾಭ ಒಂದು. ಮೊಟ್ಟೆದು ಬೇಕಾದ್ರೆ ಮೇವಿಗೆ ಹಾಕ್ಕೊಂಬಿಡಿ, ಮೇವು ತೊಗೋಬೇಕಲ್ಲ, ಊಟ ಆಹಾರ ಅದಕ್ಕೆ ಹಾಕ್ಕೊಳ್ಳಿ ಮೊಟ್ಟೆದು. ಆದರೆ ನಿಮಗೆ ಕಳೆ ಕ್ಲೀನ್ ಮಾಡೋದೊಂದು ಲಾಭ, ಮತ್ತು ನೀವು ಬಾಳೆ ಗಿಡಗಳು ಬೆಳೆದ ಅದು ಡಬ್ಬಲ್ಲು ಫಸಲು ಬರೋದು ಇನ್ನೊಂದು ಲಾಭ. ನಿಮಗೆ ನೆಮ್ಮದಿಯಾಗಿ ಏನು ಕೆಲಸ ಮಾಡಿದಿರೇ ನಿಮಗೆ ಬೆಳೆ ಚೆನ್ನಾಗಿರ್ತದೆ ಕೋಳಿ ಸಾಕೋದ್ರಿಂದ. ಕೋಳಿ ಒಳಗಡೆ ಕೋಳಿ ಬಿಟ್ಟರೆ, ಆದರೆ ಸುಮ್ಮನೆ ಬಿಟ್ಟರೆ ಆಗೋದಿಲ್ಲ. ನಾಯಿಗಳು, ನರಿಗಳು, ಮನ್ಸರು ಎಲ್ಲ ಕಾಡ್ದಿಂದ ಇರೋ ದೆಸೆಯಿಂದ ನೀವೇನಿದ್ರು ಜಾಲರಿ ಈ ಥರ ಮಾಡಿನೇ ಮಾಡಬೇಕು, ಸಾಕಬೇಕು. ಈ ಒಂದು ಜಾಲರಿಗೆ ಒಂದು ಸ್ವಲ್ಪ ಖರ್ಚು ಬರುತ್ತೆ ನೋಡಿ. ಇಲ್ಲಿ ಕಾಡು ಬಿಟ್ಟಿದ್ದೀನಿ, ಒಂದು ಅರ್ಧ ಎಕರೆ ಕಾಡು. ಈ ಪ್ರಾಣಿ ಪಕ್ಷಿಗಳಿಗೆ ಚಿಕ್ಕ ಮೊಲ ಇರ್ಬೋದು, ಕಾಡುಗಳಿರ್ಬೋದು, ನವಿಲುಗಳಿರ್ಬೋದು, ಇಂಥದ್ದು ಬದುಕಲಿ ಅಂತೇಳಿ ನೋಡಿ ಇಲ್ಲೊಂದು ಅರ್ಧ ಎಕರೆ ಬಿಟ್ಟಿದ್ದೀನಿ. ನಾವು ಬರೋದಕ್ಕೆ ಮುಂಚೆನೇ ಇಲ್ಲೊಂದು ಕಾಡುಗಳಿಗೆ ಕೂತಿತ್ತು ಮೇಲ್ಗಡೆ, ಹೊಂಟೋಗ್ತು, ಅದು ನನಗೆ ಗೊತ್ತಾಗ್ತು ನೋಡಿ. ಈ ಥರ ಇಂಥ ಪೊದೆಗಳಲ್ಲಿ ಅಂಥ ಜೀವಿಗಳು ವಾಸ ಮಾಡಲಿ ಅಂತೇಳಿ ಅದಕ್ಕೂ ಅರ್ಧ ಎಕರೆ ಕೂಡ ಬಿಟ್ಟಿದ್ದೀನಿ ರಕ್ಷಣೆ ಮಾಡಿಕೊಂಡು. ಅಂದರೆ ಈಗ ಕಾಡು ಚಿಗುರಿಲ್ಲ, ಇನ್ನು ಮಳೆ ಬಿದ್ದಿದೆ ಇವಾಗ, ಈಗ ಚಿಗುರ್ತದೆ. ಇಲ್ಲಿ ಪೂರ್ತ ಗ್ರೀನ್ ಆಗೇ ಇರ್ತಾಯಿತ್ತು, ಒಣಗೋದಂಗೆ ಕಾಣ್ತಾ ಇದೆ ಇವಾಗ. ಈ ಥರ ಒಬ್ಬ ಮನುಷ್ಯ ನಾನೊಬ್ಬನೇ ಬದುಕಬೇಕು ಅನ್ನೋ ದೃಷ್ಟಿಕೋನ ಇಲ್ದಿರ ಪ್ರಾಣಿಗಳು ಪಕ್ಷಿಗಳು ಬದುಕಬೇಕು, ಭೂಮಿನೂ ಜೀವಂತವಾಗಿರಬೇಕು, ಜಲಚರಗಳು ಬದುಕಬೇಕು ಅನ್ನೋ ದೃಷ್ಟಿಕೋನ ಮನಸ್ಸಲ್ಲಿ ಇಟ್ಕೊಂಡಾಗ ಆತ್ಮನೇ ಪರಮಾತ್ಮ ಅಂತಾರಲ್ಲ, ಹಂಗೆ ಪರಮಾತ್ಮನ ಶಕ್ತಿ ನಮ್ಮ ಮೇಲೆ ಯಾವಾಗೂ ಆಶೀರ್ವಾದವಾಗಿರ್ತದೆ. ಇದು ಪ್ರತಿಯೊಬ್ಬನೂ ಮಾಡಿದ್ರೆ ತುಂಬ ಒಳ್ಳೆಯದು. ನೀವು ಇದು ಭೂಮಿ ನೋಡ್ತಾ ಇದ್ದೀರಿ ನೋಡಿ, ತರ್ಗಳು ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಈ ಥರ ಎಲೆಗಳು ಬಿದ್ದಾಗ ಬಿದ್ದು 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 ಒಂದು 3 ವರ್ಷ 4 ವರ್ಷ ಆಗೋದ್ಮೇಲೆ ಮಣ್ಣು ಯಾವ ಥರ ಇರ್ತದೆ ಅಂದರೆ ನೋಡಿ ನೋಡಿ ಕಪ್ಪು ಮಣ್ಣು ಆಗಿಬಿಡ್ತದೆ. ಇದರಲ್ಲಿ ನೋಡಿ ಬೇರುಗಳೆಲ್ಲ ನೋಡಿ ಹಿಂಗೆಲ್ಲ ಬೇರುಗಳು ಬರ್ತದೆ. ಈ ಮಣ್ಣು ಇದರಲ್ಲಿ ನೀರು ಇಂಗುವಿಕೆ ಚೆನ್ನಾಗಿರ್ತದೆ, ಎರೆಹುಳುಗಳಿಗೆ ಗೊಬ್ಬರ ಆಯ್ತದೆ, ಭೂಮಿ ತುಂಬ ಆರೋಗ್ಯಕರವಾಗಿರ್ತದೆ. ಇದರಲ್ಲೂ ಮರ ಗಿಡಗಳು ತುಂಬ ಆರೋಗ್ಯಕರವಾಗಿರ್ತದೆ. ಈ ಥರ ಭೂಮಿ ಆಗಬೇಕು. ಅದಕ್ಕೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ತರ್ಗಳಿಗೆಲ್ಲ ಬೆಂಕಿ ಹಾಕ್ಬಿಡ್ತಾರೆ. ಇದು ತರ್ಗ ಮಿಶ್ರಿತವಾಗದೆ. ಇನ್ನು ಕಪ್ಪು ಮಣ್ಣು ಬೇಕಾದ್ರೆ ನೋಡಿ ಇಲ್ಲಿದೆ ಮಣ್ಣೆ ಕಪ್ಪು ನೋಡಿ ನೋಡಿ ಎಷ್ಟು ಕಪ್ಪಗೆ ಆಗಿಬಿಟ್ಟಿರ್ತದೆ ಮಣ್ಣು. ನಾವು ಉಳುಮೆ ಮಾಡೋ ಜಾಗದಲ್ಲಿ ಹಿಂಗಿರಲ್ಲ ಮಣ್ಣದು. ಇದು ಗೊಬ್ಬರ ಆಗಿ ಎಲೆ ತರ್ಗ ಬಿದ್ದು 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 ಕಪ್ಪಗಾಗಿರೋದು. ಇದು ಜೀವಾಮೃತ ಅಂದರೆ ಹೆಂಗೆ ಮಾಡಬೇಕು ಅಂದರೆ 200 ಲೀಟ್ರದ್ದು ಒಂದು ಡ್ರಮ್ ಇರ್ತದೆ. 200 ಲೀಟ್ರ್ ಡ್ರಮ್ ಒಳಗಡೆ 10 kg ಸಗಣಿ, ಒಂದು ಅಂದಾಜು ಪ್ರಕಾರದಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು. 10 ಲೀಟ್ರ್ ಗಂಜಲ 5ರಿಂದ 10 ಲೀಟ್ರ್ ಹಾಕ್ಬೋದು ಸ್ವಲ್ಪ ಅಂದಾಜು ಪ್ರಕಾರದಲ್ಲಿ. ಕಡಲೆ ಹಿಟ್ಟಾದ್ರೂ ಆಗ್ಬೋದು, ಹುಳ್ಳಿಕಾಳು ಆಗ್ಬೋದು, ಅವರೆಕಾಳು ಹಿಟ್ಟಾಗೋದು. ಇದೊಳ ಧಾನ್ಯ ಯಾವುದು? ಒಂದು ಸೋಯಾಬೀನು, ಒಂದು ಕಡಲೆ ಬೀಜ ಬಿಟ್ಟರೆ ಇವು ಎರಡರಲ್ಲಿ ಯಾವುದಾದ್ರೂ ಬಳಸ್ಬೋದು ನಾವು. ಇವು ಬಿಟ್ಬಿಟ್ಟು ಇವೆರಡು ಬಿಟ್ಬಿಟ್ಟು ದ್ವಿದಳ ಧಾನ್ಯದಲ್ಲಿ ಎಲ್ಲ ಧಾನ್ಯಗಳು ಬಳಸ್ಬೋದು. 2 kg 200 ಲೀಟ್ರ್ ನೀರಿಗೆ 1 ಎಕರೆ ಪ್ರಮಾಣಕ್ಕೆ. ಮತ್ತು 2 kg ಕಬ್ಬು ಬೆಲ್ಲ ಆಗ್ಬೋದು, 2 ಲೀಟ್ರು ತೆಂಗಿನಕಾಯಿ, ತೆಂಗಿನಕಾಯಿ ನೀರು ಆಗ್ಬೋದು, ಎಳ್ನೀರಲ್ಲ ತೆಂಗಿನಕಾಯಿ ನೀರು ಆಗ್ಬೋದು. ಇಲ್ಲ ಅಂದರೆ ಕಬ್ಬಿನ ಜ್ಯೂಸು ಒಂದು 10 ಬುಡ ಹಾಕ್ಕೊಂಡು ಕಬ್ಬೊಂದೊಂದು ಚಿಕ್ಕ ಮಿಷಿನ್ ಮಡಿಕೊಂಡ್ರೆ ಮನೆಯವರು ಕುಡ್ಕೋಬೋದು, ಮತ್ತು ಈ ಕಡೆ ಜೀವಾಮೃತಕ್ಕೂ ಬಳಸ್ಕೋಬೋದು. 4 ಲೀಟ್ರು ಕಬ್ಬು ಜ್ಯೂಸ್ ಹಾಕ್ಕೋಬೋದು. ಬೆಲ್ಲದ ರೇಟು ನಾವು ಜಾಸ್ತಿ ಬೆಲೆ ಅಂದರೆ ಹುಳ್ಳಿಕಾಳು ಸ್ವಂತನೇ ಬೆಳ್ಕೊಬೋದು. ಇಂಥ ಜೀವಾಮೃತ ಅಂತಂದು ಮಾಡಿ 1 ಎಕರೆಗೆ ನೀವು ಭೂಮಿಗೆ ಎರಚಾದರೂ ಎರಚ್ಬೋದು, ನೀರನ್ನ ಕಾಲೇವಲ್ಲಿ ಬಿಡ್ಬೋದು, ಪೈಪ್ನೆಲ್ಲಾದರೂ ಬಿಡ್ಬೋದು. ಯಾವುದು? ಸೋಸಿ ಬಿಡ್ಬೇಕು ಪೈಪ್ನಲ್ಲಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಮನುಷ್ಯರೇ ಬುದ್ಧಿವಂತ ಅಂತೀವಿ ನಾವು. ಚಿಕ್ಕ ಒಂದು ಎರೆಹುಳ ನೋಡಿ, ಸಣ್ಣ ಎರೆಹುಳ ಬುದ್ಧಿವಂತಿಕೆ ನಿಮ್ಗೆ ಹೇಳ್ಕೊಡ್ತೀನಿ ನಾನು. ಪೈಪ್ನಲ್ಲಿ ಡ್ರಿಪ್ಪಲ್ಲಿ ಬಿಟ್ಟಾಗ ಆ ಪೈಪು ಲೈನ್ ಇರ್ತದೆ ನೋಡಿ, ಆ ಪೈಪಲ್ಲಿ ಇವಾಗ ಬಿಟ್ಬಿಟ್ಟು 2 ದಿನ ಆದಾಗ ನಾನೇನೋ 4 ಕೆಳೆ ಸತ್ತೆ ತೆಗಿಯೋಕ್ಕೆ ಹೋದರೆ ಅದು ನೋಡಿದ್ರೆ ನಿಮಗೆ ನಗ ಬರ್ತದೆ. ಆ ಪೈಪ್ನ ಹಿಂಗೆ ಎತ್ತರೆ ಮ್ಯಾಲ್ಕ್ ಸಾಕು, ಲೈನ್ ತುಂಬಾನು ಕೂಡ ಎರೆಹುಳುಗಳು, ಸಣ್ಣ ಸಣ್ಣ ಮರಿಗಳು, ಸಾವಿರಾರು ನೂರಾರು, ಏನು ಅದು ನೋಡಬೇಕು. ಹಿಂಗೆ ಒಂದಿಷ್ಟು ಜಾಗದಲ್ಲಿ ಹತ್ತಿರ್ತವೆ.
ಒಂದೇ ಒಂದು ಉಗುರು ಒಂದು ಇಷ್ಟೇ ಮಂದಕ್ಕೆ ಒಂದು ಒಂದು 5-10 mm ಒಂದು 10-20 100 ಇರ್ತವೆ. ಅದೇ ಥರ ಪೈಪ್ಲೈನ್. ಅದು ನೋಡಿದ್ರೆ ಅನ್ನಿಸ್ತದೆ ನನಗೆ ಇವು ಬುದ್ಧಿವಂತರೇನೆ, ಮನ್ಸ ಮಾತ್ರ ಬುದ್ಧಿವಂತ ಅಂತಾನೆ. ಎರೆಹುಳು ಕೂಡ ಇವಾಗ ಬರ್ತದೆ ಜೀವಾಮೃತ ಪೈಪಲ್ಲಿ, ಇವಾಗ ಬರ್ತದೆ ಜೀವಾಮೃತ ಅಂದ್ಬಿಟ್ಟು ಕಾಯ್ಕೊಂಡು ಕೂತಿರ್ತದೆ. ಅದು ನೋಡ್ಬಿಟ್ಟು ನನಗೆ ನಗ ಬಂದ್ಬಿಡ್ತದೆ. ಆ ಸಂತೋಷ ಹೇಳಕ್ಕೆ ತೀರ್ದು. ನಮ್ಮ ತೋಟ ಮಳೆಗಾಲ ಇದ್ದಾಗ ತುಂಬ ಚೆನ್ನಾಗಿರ್ತದೆ. ಒಂದು ವರ್ಷ ಬರ ಇರೋ ದೆಸೆಯಿಂದ ಸ್ವಲ್ಪ ಗಿಡಗಳೆಲ್ಲ ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ. ನೀವು ನೋಡ್ಬೋದು, ಬೇರೆ ಕಡೆ ಕಾಡುಗಳು ನೋಡಿದ್ರೆಲ್ಲ ಒಣಗೋಗಿ ಕೂತಿರ್ತದೆ. ಆ ಥರದೊಂದು ಇದು ಬಂದಿದೆ ಇವಾಗ ಬರ ಹೊಡೆದಿರೋ ದೆಸೆಯಿಂದ. ಮಳೆ ಊದಿ ತುಂಬ ಚೆನ್ನಾಗಿ ಗ್ರೀನ್ ಆಗೋದಾಗ ನೋಡೋಕ್ಕೆ ತುಂಬ ಚೆನ್ನಾಗಿರ್ತದೆ, ಅದ್ಭುತವಾಗಿರ್ತದೆ ನಮ್ಮ ತೋಟ. ಬನ್ನಿ, ತೋಟನೂ ನೋಡ್ಬೋದು ತಿರುಗಾಡಿಕೊಂಡು. ಮತ್ತು ಸಿಟಿಯವರಾಗಿರ್ಬೋದು, ವ್ಯವಸಾಯ ಕಲ್ದು ಏನೋ ನಾನು ಭೂಮಿಯಲ್ಲಿ ಹೋಗಿ ಮಾಡ್ತೀನಿ ಅಂದರೆ ವ್ಯವಸಾಯನೂ ಕಲಿಸ್ಕೊಡ್ತೀವಿ. ಮತ್ತು ಇಲ್ಲಿ ಇರೋಕ್ಕೆಲ್ಲ ಜಾಗಗಳವೇನು ತೊಂದರೆ ಇಲ್ಲ. ಟೆಂಟ್ ಹಾಕ್ಕೊಂಡು ಇರ್ಬೋದು, ಸಾಧಾರಣದ ರೂಮ್ಗಳು, ಅಂತ ಲಕ್ಸರಿ ರೂಮ್ಗಳೇನು ಜಾಗ ಏನಿಲ್ಲ. ನಾವು ಬೇಕಂದರೆ ಟೆಂಟ್ ಹಾಕ್ಕೊಂಡಾದರೂ ಇರ್ರಿ ಅಂತ ಹೇಳಿ, ನಾವು ಏನು ತೊಂದರೆ ಇರಲ್ಲ ನಮ್ಮ ಜಾಗದಲ್ಲಿ. ಆ ಥರನೂ ಕೂಡ ನೀವು ವ್ಯವಸಾಯ ಕಲ್ತ್ಕೊಂಡು ಒಳ್ಳೆಯ ವ್ಯವಸಾಯ ನಮ್ಮ ಥರನೇ ನೀವು ಕೂಡ ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.